ನಮಸ್ಕಾರ, ನಾನು ಸುನೀತಾ ಶ್ರೀನಿವಾಸ್. ನಮ್ಮ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಅತಿಥಿ ವಿಶೇಷದಲ್ಲಿ ವಿಶೇಷದವರು. ಅವರು ಇನ್ಯಾರೂ ಅಲ್ಲ, ನಿಮ್ಮ ಪ್ರೀತಿಯ ಮಹಾನ್ ಗಾಯಕ ಶ್ರೀ ಅಜಯ್ ವಾರಿಯರ್. ನಮಸ್ಕಾರ ಸರ್. ನಮಸ್ಕಾರ ಸುನೀತಾ ಅವರೇ. ನಮಸ್ಕಾರ. ಹೇಗಿದ್ದೀರಾ ಸರ್? ನೀವು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ನಮಸ್ಕಾರ. ಮಾಧ್ಯಮ ರಂಗ ಯೂಟ್ಯೂಬ್ ಚಾನಲ್ನ ಎಲ್ಲರೂ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹೊಡಿರಿ, ಹಾಗೂ ಅವರ ಕಾರ್ಯಕ್ರಮ ಎಲ್ಲ ನೋಡಿ. ಆ್ಯಂಡ್ ಪ್ಲೀಸ್ ಎಂಕರೇಜ್ ದಿಸ್ ವಂಡರ್ಫುಲ್ ಟೀಮ್. ಮತ್ತೆ ಈಗ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಡಿವೋಷನಲ್ ಸಾಂಗಿಂದ ಸ್ಟಾರ್ಟ್ ಮಾಡೋಣ. ನೀವು ಸುಮಾರು ಡಿವೋಷನಲ್ ಸಾಂಗ್ ಹಾಡಿರೋದ್ರಿಂದ ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ಸರಿ, ಓಕೆ, ಖಂಡಿತ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಸೂಪರ್ ಸರ್. ಥ್ಯಾಂಕ್ ಯು. ಸರ್, ಗಾಯನ ಲೋಕಕ್ಕೆ ನೀವು ಹೇಗೆ ಬಂದ್ರಿ? ಈ ಪ್ರಶ್ನೆ ಯಾವುದೇ ಇಂಟರ್ವ್ಯೂ ಇದ್ದಾಗ ಈ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಇಟ್ಸ್ ಎ ಕಾಮನ್ ಕ್ವೆಶ್ಚನ್. ಹೌದು. ನಮ್ಮ ತಂದೆ ತಾಯಿಗೆ, ಅದರಲ್ಲೂ ನಮ್ಮ ತಂದೆಯವ್ರಿಗೆ ತುಂಬಾ ಆಸೆ ಇತ್ತು ಒಂದು ಸಿಂಗರ್ ಆಗಬೇಕು ಅಂತ. ಸೊ ಅವರ ಟೈಮಲ್ಲಿ ಅದು ಸಾಧ್ಯವಾಗಿಲ್ಲ. ಅಂದರೆ ಅವ್ರಿಗೆ ಬೇಸಿಕ್ ಫ್ರಮ್ ಕೇರಳ. ಸೊ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅದು. ಆ್ಯಂಡ್ ನಮ್ಮ ತಂದೆಯವರ ದೊಡ್ಡಪ್ಪ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ರು. ತಂದೆಯವರು ಅವ್ರ ತಂದೆನ ತುಂಬ ಬೇಗನೆ ತಿರ್ಕೊಂಡ್ರು. ಸೊ ಕಳ್ಕೊಂಡಿದ್ರು. ಸೊ ದೊಡ್ಡಪ್ಪ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ರು. ಸೊ ಅವ್ರಿಗೆ ಸಂಗೀತದ ಮೇಲೆ ಆಸಕ್ತಿ ಇತ್ತು, ಆದರೆ ಬಿಡಲಿಲ್ಲ. ಇಲ್ಲ, ಓದಿ ಕೆಲಸಕ್ಕೆ ಸೇರಬೇಕು ಅಂತ. ಆ್ಯಂಡ್ ಮನೇಲಿರೋ ಹುಡುಗಿಯರೆಲ್ಲ ಕಂಪಲ್ಸರಿ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಲಿಬೇಕು ಅಂತ ಆಗಿನ ಟೈಮಲ್ಲಿ. ಸೊ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹುಡುಗಿರಿಗೆ. ಸೊ ಅವ್ರಿಗೆ ಪಾಠ ಹೇಳ್ಕೊಡಕ್ಕೆ ಬಂದಾಗ ಇವರು ಅಳ್ಮಿರ ಕಬೋರ್ಡ್ ಹಿಂದ್ಗಡೆ ಎಲ್ಲ ಬಚ್ಚಿಟ್ಕೊಂಡು ಅವ್ರು ಕೇಳಿ ಕಲಿಯೋರು. ನಮ್ಮ ತಂದೆ ಯಾರೂ ಇಲ್ಲ, ನಾನೇ ಫಸ್ಟು. ಹೌದು, ನಾನೇ ಫಸ್ಟು. ಅದೇ ಅವ್ರು ಫಸ್ಟ್ ಆಗಬೇಕಿದ್ದು, ಅವ್ರಿಗೆ ಆಗಿಲ್ಲ ಪಾಪ. ಸೊ ಹಾಗಾಗಿ ಅವ್ರು ಕಲಿಯೋಕ್ಕಾಗಿಲ್ಲ ಅಂತ ಮಕ್ಕಳು ನಾವಿಬ್ಬರು ಇದ್ದೀವಿ. ನಮಗೆ ಅಣ್ಣ ಇದ್ದಾನೆ ಒಬ್ಬ. ಸೊ ಇಬ್ಬರಲ್ಲಿ ಒಬ್ಬರಾದರೂ ಈ ಫೀಲ್ಡಿಗೆ ಬರಬೇಕು, ಅಂದರೆ ಮ್ಯೂಸಿಕ್ ಸೀರಿಯಸ್ ಆಗಿ ತೊಗೋಬೇಕು ಅಂತ. ಫೀಲ್ಡಿಗೆ ಬರ್ತೀವಲ್ಲೋ ಅಟ್ಲೀಸ್ಟ್ ಸೀರಿಯಸ್ ಆಗಿ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಸೊ ಬಟ್ ನಾವಿಬ್ಬರು ಅಷ್ಟೇ ಒತ್ತಲ ಹೊಡ್ಕೊಂಡು ಇಲ್ಲ, ಸುಮ್ಮನೆ ಏನೋ ಕ್ಲಾಸಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಸೀರಿಯಸ್ ಆಗಿಲ್ಲ, ತೊಗೊಂಡಿರಲಿಲ್ಲ. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಚೆನ್ನೈಗೆ ಹೋದೆ ಕಾಲೇಜಿಗೆ. ನಂತರ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಸೇರಿಕೊಂಡೆ. ಅಲ್ಲಿ ಚೆನ್ನೈ ಮಹಾನಗರ ಗೊತ್ತು ನಿಮಗೆ, ಮ್ಯೂಸಿಕ್ ಒಂದು ಕಲೆ ಬಗ್ಗೆ ಜಾಸ್ತಿ ಇದು. ಅಂದರೆ ಇಲ್ಲಿ ಇಲ್ಲ ಅಂತಲ್ಲ, ಆದರೂ ಅಲ್ಲಿ ಜಾಸ್ತಿ ಅದು. ಸೊ ಹಾಗಾಗಿ ಅಲ್ಲಿ ಅಕಾಡೆಮಿ ಆಫ್ ಇಂಡಿಯನ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಸೇರಿದೆ, ವಿದ್ವಾನ್ ಶ್ರೀ ಟಿ ವಿ ಗೋಪಾಲಕೃಷ್ಣನ್ ಸರ್ ಅವ್ರ ಹತ್ರ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಹಂಗೆ ಸೀರಿಯಸ್ ಆಗಿ ಒಂದು ಓಕೆ ಮ್ಯೂಸಿಕ್ ಅಂದರೆ ಈ ಥರ ಅಂತ. ಅಂದರೆ ಡೀಪಾಗಿ ಹೋದಾಗ ಯಾವುದೇ ವಿಷಯ ಆಗಲಿ, ಮ್ಯೂಸಿಕ್ಕು ಅಂತಲ್ಲ, ಎನಿ ವಿಷಯ, ಯಾವುದೇ ವಿಷಯ ಡೀಪಾಗಿ ಹೋದಾಗ ಇನ್ನೂ ಅದರ ಒಂದು ಸೊಗಡು ಗೊತ್ತಾಗುತ್ತೆ, ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಬಂತು. ಬಟ್ ಅನಿವಾರ್ಯವಾಗಿ ಅಗೇನ್ ಸಮ್ ಕಮಿಟ್ಮೆಂಟ್ಸ್ ಅದು ಇದು ಅಂತ ನಾನು ವಿದೇಶಕ್ಕೆ ಹೋದೆ ಕೆಲಸಕ್ಕೆ. ಆ ರೀತಿ ಜಸ್ಟ್ ಕಂಟಿನ್ಯೂ ದ ಜರ್ನಿ. ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿಕೊಂಡೆ. ನಂತರ ಅದೇ ಸ್ಟ್ರೀಮಲ್ಲಿ ಸೇಲ್ಸ್ಮೆನ್ ಆಗಿ, ಇಲ್ಲ ಗಾರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕುವೈಟ್ಗೆ ಹೋದೆ. ಆ ರೀತಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಮ್ಯೂಸಿಕ್ ಶುರು ಮಾಡಿದ್ದು. ಅಂದರೆ ಪ್ರತಿ ವರ್ಷ ಇದು ಎಕ್ಸಾಕ್ಟ್ಲಿ 23 years. 23 ವರ್ಷ ಈಗ. ಮತ್ತು ಯಾರಾದರೂ ಪ್ರೇರಣೆ ಇದ್ದಾರಾ ಈಗ, ಅಂದರೆ ಈ ಗಾಯನ ಲೋಕಕ್ಕೆ? ಖಂಡಿತ ಹೌದು. ನಾನಂತೂ ಫಾಲೋ ಮಾಡೋದು SPB ಸರ್ನ. ಅಫ್ಕೋರ್ಸ್ ಹೌದು. ಖಂಡಿತ ಹೌದು, ದೇವರೇ ಅವರು. ಅದೇ ರೀತಿ ಎಸ್ ಸರ್ ಆಗಲಿ, ಅಫ್ಕೋರ್ಸ್ ಎಲ್ಲ ಸೀನಿಯರ್ಸ್ ಇದ್ದಾರೆ. ಬಟ್ ನನ್ನ ಪ್ರೇರಣೆ ಅಂತ ಹೇಳೋಕೆ ಬಂದಾಗ ಆ ಸ್ಟೇಜಲ್ಲಿ, ಆವಾಗ ಮ್ಯೂಸಿಕ್ ಅಂದರೆ ಏನೂ ಗೊತ್ತಿಲ್ಲ, ಇಲ್ಲ ಮ್ಯೂಸಿಕ್ ಜಸ್ಟ್ ಅರ್ಥ ಮಾಡೋಕ್ಕೆ ಶುರು ಆದಾಗ ಮೆಡ್ರಾಸಲ್ಲಿ P. ಉನ್ನಿಕೃಷ್ಣನ್ ಅಂತ ಇಸ್ ಅ ವೆರಿ ಪಾಪ್ಯುಲರ್ ಸಿಂಗರ್, ತುಂಬ ಹಾಡಿದ್ದಾರೆ ಅವರು. ಇಸ್ ಅ ಕ್ಲಾಸಿಕಲ್ ಮ್ಯೂಸಿಷಿಯನ್ ಆ್ಯಸ್ ವೆಲ್ ಆ್ಯಸ್ ಫಿಲ್ಮ್ ಸಿಂಗರ್, ಪ್ಲೇಬ್ಯಾಕ್ ಸಿಂಗರ್. ಸೊ ಒಂದು ತಮಿಳ್ ಸಾಂಗ್ ಅವ್ರದ್ದು ಫಸ್ಟ್ ಸಾಂಗ್ ಅದು ತುಂಬ ಹಿಟ್ ಆಯಿತು. ಅವ್ರ ಜೊತೆ ಒಂದು ಒಡನಾಟನೂ ಶುರು ಆಗಿತ್ತು. ಅಂದರೆ ಫ್ರೆಂಡ್ಸ್ ಆಗಿದ್ವಿ ಅಲ್ಲಿ ಚೆನ್ನೈಲಿ ಇದ್ದಾಗ, ಆ ರೀತಿ. ಸೊ ಅವ್ರನ್ನ ನೋಡಿದಾಗ ಕ್ಲಾಸಿಕಲ್ ಹಾಡ್ತಾರೆ, ಫಿಲ್ಮ್ ಸಾಂಗ್ಸು ಹಾಡ್ತಾರೆ, ನಮ್ಮ ಯೇಸುದಾಸ್ ಸರ್ ಥರ. ಸೊ ಆ ರೀತಿ ಮೇ ಬಿ
ಹೀ ಗಿವ್ ಮಿ ದಟ್ ಇದು ಒಂದು ಪ್ರಿಕ್ ಅಂತ ಇರುತ್ತಲ್ವ, ಫಸ್ಟ್ ಒಂದು ಓಕೆ ಟ್ರೈ ಮಾಡ್ಬೋದು ಇಲ್ಲ ಮಾಡಬೇಕು ಅನ್ನೋದು ಅವರಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹೌದು. ಓಕೆ ಓಕೆ. ಮತ್ತೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು ಆ್ಯಕ್ಚುಲಿ? ನಿಜವಾಗ್ಲೂ? ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಮಾತು ಒಂದು ಬಂದಾಗ ಬಬ್ಬೆ ಆಗ್ಬಿಡ್ತೀನಿ ನಾನು. ಅಲ್ಲ, ನೀವು ಕೇರಳ ಅಂತ ಹೇಳಿದ್ರಲ್ಲ, ಅದರಿಂದ ನಾನು ಕೇಳಿದ್ದು ಆ ಪ್ರಶ್ನೆ. ಅಫ್ಕೋರ್ಸ್ ಇಲ್ಲೇ ಹುಟ್ಟಿ ಬೆಳೆದಲ್ಲ, ಬೆಂಗಳೂರಲ್ಲೇ. ಬಟ್ ಇಂದಿರಾನಗರ, ಸೊ ಹಾಗಾಗಿ ಅದೊಂದು ಇನ್ನೊಂದು ಮಿನಿ ಕೇರಳನೇ ಅದು, ಇಂದಿರಾನಗರ ಅಂತ ಬಂದಾಗ. ಬಟ್ ಈ ಫೀಲ್ಡಿಗೆ ಬಂದಮೇಲಂತೂ ಬಹುಶಃ ಇಂಪ್ರೂವ್ ಮಾಡಿದ್ದೀನೇನೋ ನನ್ನ. ಆದರೆ ಫಾರ್ಮಲ್ ಆಗಿ ಮಾತಾಡಿದಾಗ, ತುಂಬ ಗಂಭೀರವಾಗಿ ಮಾತಾಡಿದಾಗ ಬರಲ್ಲ. ಥ್ಯಾಂಕ್ ಯು. ಅದ್ರ ಜೊತೆ 17 ಭಾಷೆಗಳಲ್ಲಿ ನೀವು ಹಾಡಿದ್ದೀರಾ ಅಂದ್ರಲ್ಲ, ಅದೆಲ್ಲ ಹೇಗೆ? ಅಷ್ಟು ಭಾಷೆ ಕಲ್ತಿದ್ದೀರಾ? ದೇವರ ಯಾಕಂದ್ರೆ ನನಗೆ ಸಾಮಾನ್ಯ ಗೊತ್ತಿರಂಗೆ ಒಂದು 5-6 ಭಾಷೆ ಇಲ್ಲ ಒಂದು 6-7 ಭಾಷೆ ಬೇರೆ ಬೇರೆ ಸಿಂಗರ್ಸ್ ಹಾಡಿರ್ತಾರೆ. ಬಟ್ ಇಷ್ಟೊಂದು ಅಂದರೆ ನೀವೇ ಫಸ್ಟ್ ಅನ್ಸುತ್ತೆ. ಒಂದು ಬೆಂಗಳೂರಲ್ಲಿ ಇದ್ದಾಗ ಒಂದು ಅಡ್ವಾಂಟೇಜ್ ಏನಂದರೆ ಬೇರೆ ಬೇರೆ ಭಾಷೆ ಕೇಳ್ತೀವಿ, ಕಲಿಯೋಕ್ಕೆ ಅವಕಾಶ ಇರುತ್ತೆ ಗೊತ್ತಾ, ಅಟ್ಲೀಸ್ಟ್ ಕೇಳ್ತೀವಿ. ಯಾಕಂದರೆ ಎಕ್ಸ್ಪ್ಯಾಟ್ಸನ್ನು ತುಂಬಾ ಎಂಕರೇಜ್ ಮಾಡುವಂಥ ಒಂದು ಸಿಟಿ ಅಂತ ಹೇಳಿದ್ರೆ ಅದು ಬೆಂಗಳೂರು. ನಿಮ್ಮೆಲ್ಲರಿಗೂ ಗೊತ್ತದು. ಸೊ ತಮಿಳಾಗಲಿ, ತೆಲುಗು ಆಗಲಿ, ಕನ್ನಡ ಅಂತೂ ಇದ್ದೇ ಇದೆ, ಆ್ಯಂಡ್ ಮಲಯಾಳಂ ಇಸ್ ಮೈ ಮದರ್ ಟಂಗ್. ಸೊ ಈ 4 ಭಾಷೆ ಅಂತೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಹಿಂದಿ ಸ್ಕೂಲಲ್ಲೂ, ದಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ಮತ್ತೆ ರೆಕಾರ್ಡಿಂಗ್ ಫೀಲ್ಡಿಗೆ ಬಂದ ಮೇಲೆ ರೆಕಾರ್ಡಿಂಗ್ ಶುರು ಮಾಡಿ ಜಾಸ್ತಿ ಹೌದು, ಒಂದು ಆಲ್ಬಮ್ ಸಾಂಗ್ ಅದು. ಸೊ ಫಸ್ಟು ಅನ್ನೋನ್ ಭಾಷೆ ಅಂತ ಹೇಳೋಕ್ಕೆ, ಅಂದರೆ ಕನ್ನಡ ಇಲ್ಲ, ನನಗೆ ಫೆಮಿಲಿಯರ್ ಅಲ್ಲದೇ ಇರುವಂಥ ಭಾಷೆ ಅಂತ ಹೇಳೋಕ್ಕೆ ತುಳು ಆಗಿತ್ತು ಅದು. ಇಟ್ ಇಸ್ ದ ಭಾಷೆ ಇಸ್ ಫ್ರಮ್ ಕರ್ನಾಟಕ, ಮಂಗಳೂರಿಂದ. ಸೊ ಜಾಸ್ತಿ ಭಕ್ತಿಗೀತೆಗಳ ರೆಕಾರ್ಡಿಂಗ್ಸ್ ಮಾಡೋದ್ರಿಂದ ಆ ಕಡೆ ಸುಮಾರು ದೇವಸ್ಥಾನಗಳು ಆ ಒಂದು ಕರಾವಳಿ ಬೆಲ್ಟಲ್ಲಿ, ಅಲ್ಲಿ ಸುಮಾರು ಹಾಡ್ತಾ ಇದ್ದೆ ಕನ್ನಡ ಜಾಸ್ತಿ. ಬಟ್ ಆವಾಗ ತುಳು ಬಂತು ಫಸ್ಟು, ಸ್ವಲ್ಪ ಕಷ್ಟ ಆಯಿತು. ಯಾಕಂದ್ರೆ ತುಳು ಭಾಷೆನೂ ಅಷ್ಟೇ ಒಂಥರ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ, ನ ಅಂತೆಲ್ಲ ನಿಂತ್ಕೊಂಡ್ಬಿಡುತ್ತೆ ಅದು. ಸೊ ಅದು ಒಂಥರ ಕನ್ಫ್ಯೂಷನ್ ಆಗಿತ್ತು. ಬಟ್ ಲಕ್ಕೀಲಿ ಲಿಪಿ ಕನ್ನಡದಲ್ಲಿ ಆಗಿದ್ದರಿಂದ ಏನೋ ಅಷ್ಟು ಕಷ್ಟ ಆಗಿಲ್ಲ. ಹಂಗೆ ಶುರು ಆಯಿತು. ಮತ್ತು ಬೇರೆ ಬೇರೆ ಬೆಂಗಾಲಿ, ಅರಬಿಕ್ ಹೇಳ್ದಂಗೆ, ಮತ್ತು ಕರ್ನಾಟಕದಲ್ಲೇ ಎಷ್ಟು ಭಾಷೆ ಇದೆ ನೋಡಿ. ಕನ್ನಡ, ತುಳು, ಕೊಂಕಣಿ, ಲಂಬಾಣಿ, ಭೈರಿ, ಆಮೇಲೆ ಇದು ಕೊಡವ, ಕುರ್ಗಿ ಭಾಷೆ, ಅಲ್ಲೇ ಇಷ್ಟು ಭಾಷೆ ಅಲ್ಲೇ ಆಗ್ಬಿಡುತ್ತೆ ನೋಡಿ. ಹೌದು. ಮತ್ತೆ ಮಿಕ್ಕಿದ ಭಾಷೆ ಇಲ್ಲ, ತಮಿಳ್, ಮಲಯಾಳಂ, ತೆಲುಗು, ಹಿಂದಿ. ತುಂಬ ಕಷ್ಟ ಅಲ್ವಾ? ಕಷ್ಟನೇ ಇನಿಷಿಯಲಿ. ಬಟ್ ನನಗೆ ಅದೇನೋ ಲೈಫಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀನಿ ಪ್ರಾಕ್ಟಿಕಲಿ. ಸೊ ಚಾಲೆಂಜಸ್ ಅಂತ ಬಂದಾಗ ಅದೊಂಥರ ಇವಾಗ ಒಂದು ಹುಮ್ಮಸ್ ಅದು. ಹೌದಾ, ಓಕೆ, ಲೆಟ್ ಮೀ ಟ್ರೈ ಇಟ್ ಅಂತ. ಇಲ್ಲ ಅರ್ಥ ಮಾಡ್ಕೊಳ್ತೀನಿ. ಇವಾಗ ಇಂಥ ರೆಕಾರ್ಡಿಂಗು ಸರ್ ಮರಾಠಿ ಅಂತ ಇಲ್ಲ, ಲಂಬಾಣಿ ಅಂತ ಹೇಳಿದಾಗ ಸ್ಟುಡಿಯೋಗೆ ಹೋಗೋ ಮುಂಚೆ ಯೂಟ್ಯೂಬ್ಗೆ ಹೋಗುತ್ತೆ, ಸುಮ್ಮನೆ ಏನೋ ಯಾವುದೊಂದು ಹಾಡು ಕೇಳೋದು, ಏನೋ ಸುಮ್ಮನೆ ಆ ಫೀಲಿಗೆ ಹೋಗೋಕ್ಕೆ, ಆ ಒಂದು ಆ್ಯಕ್ಸೆಂಟ್ ಏನಿರ್ಬೋದು, ಆ ನೇಟಿವಿಟಿ ಏನಿರ್ಬೋದು ಅಂತ ಸುಮ್ಮನೆ ಅರ್ಥ ಮಾಡೋಕ್ಕೆ ಡ್ರೈವ್ ಮಾಡುವಾಗ ಕೇಳ್ಕೊಂಡು ಹೋಗ್ತೀನಿ. ಆ ಥರ. ಮತ್ತು ಲಿರಿಸಿಸ್ಟ್ ಇರ್ತಾರೆ ಅಲ್ಲಿ. ಸೊ ಅವರು ಹೇಳ್ತಾರೆ ಇಂಥ ಈ ಸಾಲು ಇಲ್ಲ, ಈ ಪದ ಇದು ಅರ್ಥ ಅಂತ. ಡಿವೋಷನಲ್ ಬಂದಾಗ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಡಿವೋಷನಲ್, ಸೊ ಆ ಡಿವೋಷನಲ್ ಫೀಲ್ನಲ್ಲಿ ಹಾಡಿದ್ರೆ ಆಯಿತು. ಸೊ ಬಟ್ ಲೈಟ್ ಮ್ಯೂಸಿಕ್ ಇಲ್ಲ, ಫಿಲ್ಮ್ ಮ್ಯೂಸಿಕ್ ಅಂತ ಬಂದಾಗ ಯೂನಿಟಿ ನೋ ದ ಸಿಚುವೇಶನ್ ಏನು ಅಂತ. ಸಿಚುವೇಶನಲ್ ಸಾಂಗ್ ಇರುತ್ತೆ, ಆವಾಗ ಒಂದೊಂದು ಸಾಲು ಏನು ಅಂತ, ಏನಿದೆ ಅರ್ಥ ಅಂತ ಕೇಳಿದೆ, ಐ ಗಿವ್ ದರ್ ಎಕ್ಸ್ಪ್ರೆಷನ್, ಪ್ರೊನೌನ್ಸಿಯೇಷನ್ಸ್ ಅವ್ರು ಕರೆಕ್ಟ್ ಮಾಡ್ತಾರೆ. ಮತ್ತೆ ಇತ್ತೀಚೆಗೆ ತುಳು ಸಾಂಗ್ ಹಾಡಿದ್ರಿ ಅನ್ಸುತ್ತಲ್ಲ, ಕೊರಗಜ್ಜ ಅದು. ಹೌದು ಹೌದು. ಕೊರಗಜ್ಜ ಸ್ವಾಮಿ ಕಾಪರು ಭೂಮಿ ತುಳುವೆರೆ ಮಣ್ಣಗೆ ವರವಾಯಿ ಸ್ವಾಮಿ ಮೈಮೆದ ಮಾಯ್ಕಾರೆ ತುಳುನಾಡ ವೀರೆ ಭಾಗ್ಯೋದ ಬಾಕಿಲು ಈರಾಲೆ ಸ್ವಾಮಿ ಕೊರಗಜ್ಜ ಸ್ವಾಮಿ ಕಾಪರು ಭೂಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಾನು ಕೊರಗಜ್ಜ ನಾನು ತುಂಬ ನಂಬೋ ದೈವ. ನಿಜವಾಗ್ಲೂ ನನಗೂ ಅಷ್ಟೇ. ತುಂಬ ತುಂಬ ದೇವರ ಮೇಲೆ ವಿಶ್ವಾಸ ನನಗೆ ಜಾಸ್ತಿ. ಅದರಲ್ಲೂ ಇವಾಗ ಕೊರಗಜ್ಜ ಜೊತೆ ಅಂತ ಎಕ್ಸ್ಪೀರಿಯನ್ಸ್ ತುಂಬ ನನಗೆ ಅವರೇ ಬೇರೆ. ಹೌದು ಹೌದು. ಮತ್ತೆ ನೀವು ಬರೀ ಡಿವೋಷನಲ್ಲೇ ಜಾಸ್ತಿ ಆಡಿದ್ರೆ, ಎಷ್ಟು ಆಡಿದ್ದೀರಾ ಡಿವೋಷನಲ್ ಸಾಂಗ್ಸ್? ನಾನು ಇವಾಗ ರೆಕಾರ್ಡಿಂಗ್ಸ್ ಬಂದಾಗ ಒಂದು ಅರೌಂಡ್ 24,000 ಸಾಂಗ್ಸ್ ಆಡಿದ್ದೀನಿ. ಅದರಲ್ಲಿ 80% ಡಿವೋಷನಲ್. ಯಾ, ಫಿಲ್ಮ್ ಸಾಂಗ್ಸ್ ಕಮ್ಮಿನೇ. ಆ್ಯಂಡ್ ಮಿಕ್ಕಿದ 20% ಫಿಲ್ಮ್ ಸಾಂಗ್ಸ್ ಆಗಲಿ, ಇಲ್ಲ ಶೀರ್ಷಿಕೆ ಗೀತೆಗಳು. ಯಾವ ಫಿಲ್ಮ್ ಸಾಂಗ್ಸ್ ಆಡಿದ್ದೀರಾ ಸರ್ ನೀವು? ಸುಮಾರು ಶುರು ಮಾಡಿದ್ದು ಫಸ್ಟು ಹಂಸಲೇಖ ಸರ್ಗೆ ಕೈವಾರ ತಾತಯ್ಯ, ಅದು ಡಿವೋಷನಲ್ ಬೇಸ್ ಇತ್ತು. ಮತ್ತು ಅರ್ಜುನ್ ಜನ್ಯ ಅವ್ರಿಗಾಗಲಿ, ಹರಿಕೃಷ್ಣ ಅವ್ರಿಗಾಗಲಿ, ಗುರುಕಿರಣ್ ಅವ್ರಿಗೆ ಎಲ್ಲರಿಗೂ ಹಾಡಿದ್ದೀನಿ. ಬಟ್ ಪಾಪ್ಯುಲರ್ ಅಂತ ಹೇಳಿದ್ರೆ ಫಸ್ಟು ತರಣಂ ಅಂತ ಕೆ ಕಲ್ಯಾಣ್ ಅವ್ರದ್ದು ಮ್ಯೂಸಿಕ್ಕು, ಕವಿತಾ ಲಂಕೇಶ್ ಅವರ ನಿರ್ದೇಶನ. ಸೊ ಅದು ಸಿನಿಮಾ ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಯ್ತಂದ್ರೆ, ಮತ್ತೆ ರಕ್ಷಿತ್ ಅವರು ಇಬ್ಬರು ಟಾಪ್ ಹೀರೋಯಿನ್ಸ್ ಇಟ್ಕೊಂಡು ಫಿಮೇಲ್ ಓರಿಯೆಂಟೆಡ್ ಕಂಡೆ ಕಂಡೆ ಗೋವಿಂದನ ಆ ಸಾಂಗು. ನಂತರ ಅಫ್ಕೋರ್ಸ್ ಬೇರೆ ಸಾಂಗ್ಸ್ ಬರ್ತಾ ಇತ್ತು.
ಇದು ಬಿಸಿ ಬಿಸಿ ಎದೆಯ ಒಳಗಿರೋ ವಿಷಯ, ಅದು ಗನ್ ಅಂತ ಮೂವಿ. ಮೇಜರ್ ಬ್ರೇಕ್ ಥ್ರೂ ಅಂತ ಹೇಳೋಕ್ಕೆ ಆರ್ ಒಂದು ಡಿವೋಷನಲ್ ಸಿಂಗರ್ ಅಲ್ಲ ಪ್ಯಾಥೋ ಸಿಂಗರ್ ಅನ್ನೋ ಆ ಒಂದು ಚಾಪ್ ಏನಿತ್ತೋ ಅದನ್ನು ಸ್ವಲ್ಪ ಈ ಕಡೆ ತಿರುಗಿಸುವಂಥ ಸಾಂಗ್ ಬಂದಿದ್ದು ವೀರ ಮದಕರಿ ಸಿನಿಮಾದು. ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಪ್ರಾಯ ಬಂದರೆ ಏನಿದು ಮಾಯಾ, ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಪ್ರಾಯ ಬಂದರೆ ಏನಿದು ಮಾಯಾ. ಐ ಕ್ಯಾನ್ ಸಿ ನಥಿಂಗ್ ನಥಿಂಗ್, ಐ ಕ್ಯಾನ್ ಹಿಯರ್ ನಥಿಂಗ್ ನಥಿಂಗ್, I can feel nothing, nothing. I can go nowhere, nowhere. Jum jum maya. So this is a song. ಡಿವೋಷನಲ್ ಇಂದ ಈ ಸಾಂಗ್ ಎಕ್ಸಾಕ್ಟ್ಲಿ. ಹಾಗಾಗಿ ಸೊ ಇದೊಂದು ಸಾಂಗು ನನಗೆ ಕೊಟ್ಟಾಗಲೇ ಹೇಳಿದ್ರು ಇದು ಪಾಪ್ಯುಲರ್ ಆಗುತ್ತೆ, ಆಲ್ರೆಡಿ ತೆಲುಗಲ್ಲಿ ತುಂಬ ಹಿಟ್ ಆಗಿದೆ. ಆ್ಯಂಡ್ ನನ್ನ ಈ ಒಂದು ಮ್ಯೂಸಿಕ್ ಕಂಪ್ನಿಗೆ ತುಂಬ ಹಾಡಿದ್ದೀನಿ, ಜೆಂಕಾ ಮ್ಯೂಸಿಕ್ ಕಂಪ್ನಿ ಅಂತ. ಸೊ ಅವರು ಹೇಳಿದ್ರು ಇಲ್ಲ ಅಜಯ್ಗೆ ಈ ಸಾಂಗ್ ಕೊಡಬೇಕು ಅಂತ. ಸೊ ಹೇಳಿದ್ರು ಅಜು ನೋಡ್ಕೊಂಡು ಸಕ್ಕದಾಗಿ ಹಾಡು, ಈ ಹಾಡು ಹಿಟ್ಟಾಗುತ್ತೆ ಗ್ಯಾರಂಟಿ ಅಂತ. ಎಲ್ಲ ಹಾಡು ನಾವು ನೋಡ್ಕೊಂಡೇ ಹಾಡ್ತೀವಿ, ಆದರೂ ಕೆಲವೊಂದು ಟೈಮ್ ಬರಬೇಕಲ್ಲ ಒಂದು ಹಿಟ್ ಸಾಂಗ್ ಅಂತ. ಸೊ ನನಗೆ ಆ ಲೀನಿಯನ್ಸಿ ಕೊಟ್ಟಿದ್ದರು, ಸ್ವಲ್ಪ ವಾಯ್ಸ್ ಮಾಡ್ಲೇಟ್ ಮಾಡಿ ಸುದೀಪ್ ಅವ್ರಿಗೆ ಅಂತ ಹೇಳಿದ್ರು. ಕಿರವಾಣಿ ಸರ್ ಅದು ಮ್ಯೂಸಿಕ್ಕು ಎಲ್ಲನೂ ಸೊ ಆ ಒಂದು ಮನಸ್ಸಲ್ಲಿ ಅದೆಲ್ಲ ಪಿಕ್ಚರೈಸ್ ಮಾಡಿಕೊಂಡು ಟ್ರೈ ಟು ಮಾಡ್ಯುಲೇಟ್ ಮೈ ವಾಯ್ಸ್. ಸೊ ಅದು ಕ್ಲಿಕ್ ಆಯಿತು ದೇವ್ರ ದಯಿಂದ. ಎಸ್ ಸರ್, ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಜೊತೆ ಎಲ್ಲ ನಿಮ್ಮ ಒಂದು ಒಡನಾಟ ಇದೆ, ಅಂದರೆ ಸುಮಾರು ಜನರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಹೇಗಿತ್ತು ಅವ್ರ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್? ಒಂದು ಲರ್ನಿಂಗ್ ಪ್ರಾಸೆಸ್, ಒಂದು ಜರ್ನಿ ಅದು ಅಂತ ಹೇಳ್ಬೋದು. ಒಬ್ಬೊಬ್ಬರ ಜೊತೆ ವರ್ಕ್ ಮಾಡಿದಾಗ ಅವರವರ ಶೈಲಿನೇ ಬೇರೆ. ತುಂಬ ಜನ ಜೊತೆ ಹೌದು. ಇವಾಗ ಇಳೆಯರಾಜ ಸರ್ ಅವ್ರಿಗೆ ಹಾಡಿದ್ದೀನಿ, ಅವ್ರದ್ದು ರೀತಿಯೇ ಬೇರೆ. ಹೋಗಿ ನಿಂತಾಗಲೇ ನಾವು ಒಂಥರ ಬೆವರ್ತೀವಿ ಆ ರೀತಿ. ಯೇಸುದಾಸ್ ಸರ್ ಅಂತ ಬಂದಾಗ ಇನ್ನೊಂದು ದಿಗ್ಗಜರು ಅವರು. SPB ಸರ್ ಅಂತ ಬಂದಾಗ, ಬಟ್ SPB ಸರ್ ಜೊತೆಲಿ ಏನಂದರೆ ಇಟ್ಸ್ ಮೋರ್ ಲೈಕ್ ಫ್ರೆಂಡ್ಲಿ. ವಾರಿಯರ್ ಕಮ್ಯಾನ್ ಅಂತ ತೋಳ ಮೇಲೆ ಕೈ ಹಾಕೊಂಡು ಹೆಗಲ ಮೇಲೆ ಕೈ ಹಾಕೊಂಡವರು ಆ ರೀತಿ ಅವ್ರದ್ದು. ನಿಜವಾಗ್ಲೂ ಲಕ್ಕಿ, ಯಾಕಂದ್ರೆ ಅವ್ರು ಹಾಡೆಲ್ಲ ಕೇಳಿ ಬೆಳೆದವ್ರು ನಾವು. ಈ ಫೀಲ್ಡಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಬಂದಮೇಲೂ ಅಷ್ಟೇ SPB ಸರ್ ಅವರೆಲ್ಲ ಸಿಗ್ತಾರ, ಒಂದು ಭೇಟಿ, ಅವ್ರ ಕಾಲ್ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ನಡೆಯುತ್ತಾ ಅನ್ನೋ ಒಂದು ಡೌಟು ಇತ್ತು, ಯಾಕಂದರೆ ಬೇರೆ ಲೆವೆಲ್ ಅಲ್ವಾ. ಬಟ್ ಈ ಥರ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಅವರು ನಡೀತಾರೆ ಅಂತ ಲೈಫಲ್ಲಿ ಅಂದ್ಕೊಂಡಿಲ್ಲ. ಸೊ SPB ಸರ್ ಕೈಲೆಲ್ಲ ವಾರಿಯರ್ ಅಂತ ಕರೆಸೋದೇ ಒಂದು ದೊಡ್ಡ ವಿಷಯ. ಸೊ ಸುಮಾರು ರೆಕಾರ್ಡಿಂಗ್ಸು ಪ್ರೋಗ್ರಾಮ್ಸು ಎಲ್ಲ SPB ಸರ್ ಜೊತೆನೂ ಆಗಿದೆ. ಚಿತ್ರಮ್ಮ ಈ ತುಂಬಿದ ಕೂಡ ತುಳ್ಕೊಳ್ಳೋ ಅಂತ ಹೇಳಿದಾಗ ಅದಕ್ಕೆ ಇವರೆಲ್ಲ ಒಂದು ಸಿಂಪಲ್ ಎಕ್ಸಾಂಪಲು. KS ಚಿತ್ರಮ್ಮ ಅವರು, ಜಾನಕಿ ಅಮ್ಮ ಎಲ್ಲ ಎಷ್ಟು ಮಾತಾಡ್ಸೋದು, ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ. ನಾವೆಲ್ಲ ಚಿಕ್ಕದಿಂದಾನೇ ಗೋಟಿಯಲ್ಲಿ ಆಡ್ಕೊಂಡು ಆ ರೀತಿ ಒಂದು ಫ್ರೆಂಡ್ಶಿಪ್ ಇದೆ ಅನ್ನೋ ರೀತಿ ಅವರು ದೇ ಗಿವ್ ಅಸ್ ದಟ್ ಫೀಲ್. ದಟ್ ಈಸ್ ದ ಥಿಂಗ್. ಸೊ ಸುಮಾರು ಕಲಿಯೋಕ್ಕಿದೆ. ಅದೇ ರೀತಿ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಬಂದಾಗ ಹಂಸಲೇಖ ಸರ್ಗೆ ಹಾಡಿದ್ದೀನಿ, ಗುರುಕಿರಣ್ ಅವ್ರಿಗೆ, ಹರಿಕೃಷ್ಣ ಅವ್ರಿಗೆ, ಅರ್ಜುನ್ ಜನ್ಯ ಅವ್ರಿಗೆ, ಪ್ರವೀಣ್ ಡಿ ರಾವ್, ಪ್ರವೀಣ್ ಗೋಡ್ಖಿಂಡಿ ಅವರು, ಈ ಥರ ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇದೆ. ವರ್ಕಿಂಗ್ ಅಂತ ಬಂದಾಗ ಒಂದು ರೀತಿ ಇದೆ, ಅವರ ಪರ್ಸ್ನಲ್ ಬಿಹೇವಿಯರು ಬೇರೆ, ಒಂದು ನ್ಯಾಚುರಲಿ ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ಸ್. ಸೊ ಈ ಮ್ಯೂಸಿಷಿಯನ್ಸ್ ಬಂದಾಗ ಅವರ ಜೊತೆ ಒಡನಾಟನೇ ಸುಮಾರು ಕಲಿಯೋಕ್ಕಿರುತ್ತೆ. ಸುಮ್ಮನೆ ನಾವು ಬನ್ನಿ ಪಾನಿಪುರಿ ತಿನ್ನೋಕೆ ಹೋಗೋಣ ಅಂತ ಹೇಳಿದಾಗಲೂ ಅಷ್ಟೇ, ಅದು ಅಲ್ಲಿ ಸುಮ್ಮನೆ ನಡ್ಕೊಂಡು ಹೋಗಿ ತಿಂದು ಬರೋಷ್ಟರಲ್ಲೇ ಏನೇನೋ ರಾಗದ ಬಗ್ಗೆ ಆಗಲಿ ಅದು ಇದು ಡಿಸ್ಕಷನ್ ಬರುತ್ತೆ. ಸೊ ದರ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ದೆಮ್. ಎಲ್ಲ ತುಂಬ ಕಲ್ತವ್ರು ವಿದ್ವಾಂಸರು ಅವರೆಲ್ಲ. ಸೊ ದಟ್ ಇಸ್ ಒನ್ ಥಿಂಗ್. ಆ ಜರ್ನಿ ಇಸ್ ಅಮೇಝಿಂಗ್. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿನಗೇನಪ್ಪ ಹಾಡಾಡ್ಕೊಂಡು ನಡೆದೇ ಸಾಕು ಅಂತ ಹೇಳೋರು ಇದ್ದಾರೆ. ಒಂದು ಹಾಡು ಅಂತ ಕೊಟ್ಟಾಗ ನಾವು ಅದನ್ನು ಕಲಿತು ಆ ಒಂದು ಗಂಟೆಯಲ್ಲೋ 2 ಗಂಟೆಯಲ್ಲೋ ಅರ್ಧ ಗಂಟೆಯಲ್ಲೋ ಏನು ಹಾಡ್ತೀವೋ ಆ ಸ್ಟ್ರೆಸ್ಸು ಅಲ್ಲಿರೋರಿಗೆ ಮಾತ್ರ ಗೊತ್ತೋದು. ಯಾಕಂದರೆ ಯು ಆರ್ ಇಮ್ಯಾಜಿನಿಂಗ್ 9 ಕೋಟಿ 10 ಕೋಟಿ ಇಲ್ಲ 20 ಕೋಟಿ ಜನ ಕೇಳ್ತಾರೆ ನಾಳೆ ಬಿಡುಗಡೆ ಆದಾಗ. ಎಲ್ಲರಿಗೂ ಅದು ಇಷ್ಟ ಆಗಬೇಕು, ಭಯ ಇರುತ್ತೆ. ಆ ಭಯ ಇದ್ದೇ ಇರುತ್ತೆ. ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ. ಹಾಡು ಕ್ಲಿಕ್ ಆಗುತ್ತೋ ಇಲ್ವೋ, ಜನ ಆ್ಯಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಎಲ್ಲ ಇರುತ್ತೆ. ಸೊ ದೆರ್ ಬಿ ಸೋ ಮಚ್ ಆಫ್ ಪ್ರೆಷರ್ ಇದೆ. ಒಂದು ಪ್ರೋಗ್ರಾಮ್ ಅಂತ ಬಂದಾಗ ಅಷ್ಟೇ ಗಂಟ್ಲು ಟೇಕ್ ಕೇರ್ ಮಾಡಬೇಕು, ಎಷ್ಟು ಮ್ಯೂಸಿಷಿಯನ್ಸ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ವೇದಿಕೆಯಲ್ಲಿ ಹೋಗಿ ಅದು ರೈಟ್ ಫ್ರಮ್ ದ ಫಸ್ಟ್ ಸಾಂಗ್ ಹಲೋ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಆ ವಾಯ್ಸ್ ಬರೋ ತನಕ ಒಂದು ಟೆನ್ಷನ್ ಇರುತ್ತೆ. ಕೊನೆಯ ತನಕ ಸೌಂಡ್ ಆಗಲಿ ಲೈಟ್ ಆಗಲಿ ಎಲ್ಲ ಕರೆಕ್ಟಾಗಿರಬೇಕು, ವಾಯ್ಸ್ ಏನು ಕ್ರ್ಯಾಕ್ ಆಗಬಾರ್ದು, ಇನ್ಸ್ಟ್ರೂಮೆಂಟ್ಸ್ ಏನಾಗಬಾರ್ದು, ಸುಮಾರು ವಿಷಯಗಳಿದೆ. ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ಬಟ್ ದೆನ್ ನಾನು ಹೇಳಿಲ್ವ, ಐ ಲವ್ ಚಾಲೆಂಜಸ್. ಸೊ ಐ ಲೈಕ್ ಟೇಕಿಂಗ್ ಅಪ್ ಆಲ್ ದೀಸ್ ಚಾಲೆಂಜಸ್ ಆ್ಯಂಡ್ ದಟ್ಸ್ ಹೌ ದ ಜರ್ನಿ ಇಸ್ ಗೋಯಿಂಗ್ ಆನ್ ಟು ಸೋ ಫಾರ್. ಗಾಡ್ಸ್ ಗ್ರೇಸ್ ಪರವಾಗಿಲ್ಲ ನಡೀತಾ ಇದೆ. SPB ಅಂತ ಹೇಳಿದ ತಕ್ಷಣ ಯಾವುದಾದ್ರು ಹಾಡು ನೆನಪಾಗುತ್ತೆ? ಅಯ್ಯೋ, ಅವ್ರು ಹಾಡಿರುವಂಥ 50,000 ಗೀತೆಗಳಲ್ಲಿ ಯಾವ್ದು ನೆನಪಾಗುತ್ತೆ ಅಂತ ಹೇಳಿ ಸುಮಾರು ಫೇವ್ರೆಟ್ಸ್ ಇದೆ. ಟಕ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದು. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ
ಒಲವಿನ ಜೀವ ಒಂದಾಗಿ ಬಂದಿದೆ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸುಮಾರಿದೆ, ಹೇಳಿದ್ರೆ ಒಂದು ಲಿಸ್ಟ್ ಹೋಗ್ತಾನೆ ಇರುತ್ತೆ. ಹಾಡ್ತಿದ್ರೆ ಕೇಳ್ತಾ ಇರೋಣ ಅನ್ಸಲ್ಲ, ಇಂಟರ್ವ್ಯೂನೇ ಮಾಡಲ್ಲ, ಫುಲ್ ಹೌದು, ಥ್ಯಾಂಕ್ ಯು. ಮತ್ತೆ ತುಂಬಾ ವಿದೇಶಗಳಲ್ಲಿ ಶೋಸ್ ಎಲ್ಲ ಕೊಟ್ಟಿದ್ದೀರಾ, ಸುಮಾರು ಕಂಟ್ರೀಸ್ ಕೊಟ್ಟಿದ್ದೀರಾ. ಐ ಥಿಂಕ್ 20 ಮೇಲೆ ಇದೆ ಅನ್ಸುತ್ತೆ ಬೇರೆ ಬೇರೆ ಹೇಗಿದೆ ಆ ಥರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮತ್ತೆ ಈಗ ಬೇರೆ ದೇಶದಲ್ಲಿ ಈ ಥರ ಶೋಸ್ ಎಲ್ಲ ಕೊಡುವಾಗ ಯಾವ ಥರ ಇರುತ್ತೆ ಅವರ ಒಂದು ಪ್ರತಿಕ್ರಿಯೆ? ಅಲ್ಲಿ ನಮ್ಮ ಒಂದು ಕನ್ನಡಿಗಾಸ್ ಇರ್ಬೋದು ಅಲ್ಲ, ಸುಮಾರು ಕನ್ನಡ ಸಂಘದಿಂದ ಎಲ್ಲ ಇನ್ವೈಟ್ ಮಾಡಿರ್ತಾರೆ ನಿಮ್ಮನ್ನು, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್? ಟೋಟಲ್ ಎಕ್ಸ್ಪೀರಿಯನ್ಸೇ ಬೇರೆ. ಅಂದರೆ ವಿದೇಶ ಅಂತ ಹೇಳಿದ ತಕ್ಷಣ ಅದು ಬೇರೆ ಇಂಪಾರ್ಟೆನ್ಸ್ ಹಂಗಲ್ಲ. ಪ್ರತಿಯೊಂದು ಕಾರ್ಯಕ್ರಮ ಚಿಕ್ಕದು ದೊಡ್ಡದು ಅಂತ ಇಲ್ಲ. ಏನೋ 10 ಜನ ಕೂತಿದ್ರೂ 10,000 ಜನ ಕೂತಿದ್ರೂ ಇಟ್ಸ್ ಅ ಕಮಿಟ್ಮೆಂಟ್. ಆ 10 ಜನರನ್ನ ಇಲ್ಲ 10,000 ಜನರನ್ನ ಎಂಟರ್ಟೈನ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಕೂಡ ವೆನ್ ಯು ಟೇಕ್ ಅಪ್. ಸೊ ಇಲ್ಲೇ ಆಗಲಿ ಇಂಡಿಯಾದಲ್ಲಾಗಲಿ, ಯಾಕೆ ಇಂಡಿಯಾ ಅಂತ ಯಾಕೆ ಹೇಳ್ತಾರೆ, ಬೆಂಗಳೂರಿಂದ ಹೊರಗೆ ಹೋದಾಗಲೇ ಆ್ಯಂಬಿಯನ್ಸೇ ಬೇರೆ, ಅಲ್ಲಿ ರೀತಿಯೇ ಬೇರೆ. ಮಂಗಳೂರು ಕಡೆ ಹೋದಾಗ ಅಲ್ಲಿನ ಜನ ಇಷ್ಟಪಡುವಂಥ ಸಂಗೀತ ಬೇರೆ, ಅಲ್ಲಿನ ಜನರ ವೈಬ್ ಬೇರೆ. ಮೈಸೂರಿಗೆ ಹೋದಾಗ ಬೇರೆ, ಗುಲ್ಬರ್ಗ ಹೋದಾಗ ಬೇರೆ. ಅದೇ ಥರ ಕರ್ನಾಟಕ ಹೊರಗೆ ಹೋದಾಗ, ಅದೇ ಥರ ಈ ಭಾರತದಿಂದ ಹೊರಗೆ ಹೋದಾಗಲೂ ಅಷ್ಟೇ. ಭಾರತದಿಂದ ಹೊರಗೆ ಹೋಗೋದು ಅಂದರೆ ಅಲ್ಲಿ ಇಂಡಿಯನ್ಸ್ ಇದ್ದು ಕರೆಸ್ಕೊಳ್ತಾರಲ್ಲ, ಖಂಡಿತ ಅದನ್ನೇ ಹೇಳಕ್ಕೆ ಬಂದೆ. ಸೊ ಅಲ್ಲಿ ಹೋದಾಗ ಒಂದು ಸ್ಪೆಷಾಲಿಟಿ ಏನಂದರೆ, ಅವರು ಮನೆಯಿಂದ ಬಿಟ್ಟು ಹೋಗಿರ್ತಾರೆ. ಸೊ ದೇ ವುಡ್ ಬಿ ಮಿಸ್ಸಿಂಗ್ ದೇರ್ ನೇಟಿವಿಟಿ, ಆ ಕಲ್ಚರ್ ಎಲ್ಲ ಮಿಸ್ ಮಾಡ್ತಾ ಇರ್ತಾರೆ. ಸೊ ನಾವು ನಮ್ಮಂಥವ್ರು ಹೋದಾಗ ಅವ್ರಿಗೆ ದ ಇಂಪಾರ್ಟೆನ್ಸ್ ಫಾರ್ ದೆಮ್ ಇಸ್ ಮಚ್ ಮೋರ್ ದ್ಯಾನ್ ವಾಟ್ ಯು ಫೈಂಡ್ ಹಿಯರ್. ಅಂದರೆ ಇಲ್ಲೂ ಸೀರಿಯಸ್ ಆಗಿ ಮಾಡ್ತಾರೆ ಜನ ಪ್ರೋಗ್ರಾಮ್ ಮಾಡಿದಾಗ, ಬಟ್ ಅಲ್ಲಿ ದಿಲ್ ಬಿ ಇನ್ನೊಂದು ಹೆಜ್ಜೆ ಇನ್ನೊಂದು ಪಾಯಿಂಟ್ ಜಾಸ್ತಿ, ಒಂದು ಮೆಟ್ಲು ಜಾಸ್ತಿ, ಯಾಕಂದರೆ ದಿಲ್ ಬಿ ಮಿಸ್ಸಿಂಗ್ ದ ನೇಟಿವಿಟಿ. ಸೊ ನಾವು ಹೋದಾಗ ಏನೋ ಅವ್ರ ಮನೆಯಿಂದ ಯಾರೋ ಬಂದಂಗೆ ಫೀಲು, ನಮ್ಮನ್ನು ನೋಡ್ಕೊಳ್ಳೋ ರೀತಿ ಅದೇ ರೀತಿ ಇರುತ್ತೆ. ಅವ್ರು ಅಯ್ಯೋ ನಾನು ಈ ಹಾಡು ಹಾಡ್ತೀರಾ ಪ್ಲೀಸ್, ನಾನು ಅಲ್ಲಿ ಕಾಲೇಜ್ಗೆ ಹೋಗುವಾಗ ಬೈಕಲ್ಲಿ ಹೋಗುವಾಗ ಈ ಥರ ಏನೋ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ. ಅದನ್ನೆಲ್ಲ ಏನೋ ಇಟ್ ವಿಲ್ ಬಿ ನಾಸ್ಟಾಲಜಿಕ್ ಫಾರ್ ದೆಮ್ ಆ್ಯಕ್ಚುಲಿ. ಸೊ ಅಲ್ಟಿಮೇಟ್ಲಿ ಅದೆಲ್ಲ ವೇದಿಕೆಯಲ್ಲಿ ಸಂಜೆಯ ಕಾರ್ಯಕ್ರಮ ಕೊಟ್ಟಾಗ ವೇದಿಕೆಯಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಯಾಕಂದರೆ ಬೆಳಗಿಂದ ಇಲ್ಲ ಹಿಂದಿನ ದಿನ ನಾವು ಲ್ಯಾಂಡ್ ಆಗಿರ್ತೀವಿ, ಒಡನಾಟ ಇರುತ್ತೆ, ಮಾತಾಡ್ತಾ ಇರ್ತೀವಿ. ಸೊ ಒಂದೊಂದು ಹಾಡು ಹಾಡುವಾಗ ಇವರು ಈ ಥರ ಮಾತಾಡಿದ್ರು ಇದ್ರ ಬಗ್ಗೆ, ಅವರು ಆ ಥರ ಹೇಳಿದ್ರು ಇದ್ರ ಬಗ್ಗೆ ಅಂತ ನಾವು ಇಮ್ಯಾಜಿನ್ ಮಾಡ್ತೀವಿ. ಅವರು ಆ ಥರ ಹೇಳಿದ್ರಲ್ವ, ಅವ್ರು ಹಿಂಗೆ ಮಾಡಿದ್ರಲ್ವ, ಹೆಂಗೆ ಇರುತ್ತೆ ಅದು ಅಂತಲ್ಲ. ಸೊ ಆಲ್ ದಿಸ್ ಆ್ಯಕ್ಚುಲಿ ಆ್ಯಡ್ಸ್ ಆನ್ ಟು ಆ ಪರ್ಫಾರ್ಮೆನ್ಸ್. ಯಾಕಂದರೆ ನಾವು ಇದನ್ನು ಇವಾಗ ಸಿನಿಮಾ ಹಾಡು ಅಂತ ಹೇಳಿದಾಗ ನಾವು ಸೀಕ್ವೆನ್ಸ್ ವಿಷುವಲೈಸ್ ಮಾಡ್ತೀವಿ ಅಂತ ಹೇಳ್ದಂಗೆ, ವೇದಿಕೆಯಲ್ಲಿ ಈ ಹಾಡನ್ನು ಹಾಡುವಾಗ ಅವರು ಅದ್ರ ಬಗ್ಗೆ ಮಾತಾಡಿದನ್ನು ವಿಷುವಲೈಸ್ ಮಾಡ್ತಾ ಇರ್ತೀವಿ. ಸೊ ವಿಲ್ ಕನೆಕ್ಟ್ ಟು ದ ಆಡಿಯನ್ಸ್, ಅದೊಂದು. ಆ್ಯಂಡ್ ಐ ಸೇ ದೇಲ್ ಬಿ ಮಿಸ್ಸಿಂಗ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ, ಅಂದರೆ ಫ್ಯಾಮಿಲಿನಾಗಲಿ ವಾಟ್ ಎವರ್. ಸೊ ಸೊ ಅವ್ರಿಗೂ ಆ ಒಂದು ಆ ವಾಮ್ತ್ ಜಾಸ್ತಿ ಇರುತ್ತೆ ಅವರಲ್ಲಿ. ದಟ್ ಡಿಫ್ರೆನ್ಸ್ ಇಸ್ ಡೆಫಿನೆಟ್ಲಿ ಇದೆ. ಅಂದರೆ ಇಷ್ಟೇ ಸಾಂಗ್ ಆಡಬೇಕು ಅನ್ನೋದೇನ ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಅಲ್ಲಿ ಅವರು ಜನರಲಿ ಹೇಳ್ತಾರೆ ಒಂದು 2 ಗಂಟೆ ಇಲ್ಲ 2.5 ಗಂಟೆ ಪ್ಲಾನ್ ಆಗಿರುತ್ತೆ. ನಾವು ಫಸ್ಟ್ ಒಂದು ಕೆಲವೊಂದು ಲಿಸ್ಟ್ ಮಾಡಿರ್ತೀವಿ. ಯಾಕಂದರೆ ಅಲ್ಲಿರೋರು ರಿಕ್ವೆಸ್ಟ್ಗಳು ಬರುತ್ತೆ. ನಾವು ಪ್ರೋಗ್ರಾಮ್ ಫಿಕ್ಸ್ ಆಗಿದ ತಕ್ಷಣ ಲಿಸ್ಟ್ಗಳು ಬರುತ್ತೆ, ಇದನ್ನು ಹಾಡ್ಬೋದು ಅದೊಂದು ಹಾಡ್ಬೋದು ಅಂತ. ಕೆಲವು ಕಡೆ ಏನಾಗುತ್ತೆ ಅಂದರೆ ಏನೋ ಅವರೇ ಅನೌನ್ಸ್ ಮಾಡಿ, ಯಾಕಂದರೆ ದೂರದಿಂದ ಕರೆಸಿದಾಗ ಎಲ್ಲರೂ ಹ್ಯಾಪಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದು. ಸೊ ಅವರ ಕಮಿಟಿಯಲ್ಲಿ ಹೇಳ್ತಾರೆ, ಓಕೆ ಯಾರ್ದಾದ್ರೂ ರಿಕ್ವೆಸ್ಟ್ ಇದೆ ಹೇಳಿ, ಅದನ್ನು ಕಳಿಸ್ಕೊಡ್ತೀವಿ, ಆಮೇಲೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತಾರೆ. ಸೊ ಆಲ್ ದಟ್ ಇಸ್ ದೇರ್. ಇಟ್ಸ್ ಬೇಸಿಕಲಿ ಇವನ್ ಮೀ, ನಾನು ತುಂಬ ಒಂಥರ ಫಾರ್ಮಲ್ ಆಗಿರೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ವೇದಿಕೆಯಲ್ಲಿದ್ರೂ ಅಷ್ಟೇ, ಹೊರಗಿದ್ರೂ ಅಷ್ಟೇ, ಐ ಟ್ರೈ ಟು ಮೇಕ್ ಇಟ್ ಮೋರ್ ಇನ್ಫಾರ್ಮಲ್. ಸೊ ಈ ಥರ ರಿಕ್ವೆಸ್ಟ್ ಅದು ಅಂತ ಬಂದಾಗ ಡೆಫಿನೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರಿಕ್ವೆಸ್ಟು ಕೇಟರ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀವಿ ಅಂದರೆ ಕೊನೆಗೆ ಸುಮ್ಮನೆ 2 ಸಾಲ ಓಕೆ ಇಂಥವ್ರು ಕೇಳಿದ್ರು, ನಿರಾಶೆ ಪಡಿಸೋಕ್ಕಾಗಲ್ಲ ಅಂತ 2 ಸಾಲ ಹಾಡೋದು ಆ ಥರ. ಬಟ್ ಇಟ್ಸ್ ಫನ್ ಅದೊಂದು. ಅದೇ ಈ ಎಸ್ಪೆಷಲಿ ಈ ಫೀಲ್ಡ್, ಆರ್ಟ್ ಫೀಲ್ಡ್ ಇದ್ದಾಗ ಏನಂದರೆ ಸುಮಾರು ಜನರ ಜೊತೆ ಒಡನಾಟ, ಆ ಒಂದು ಬಾಂಧವ್ಯ ಯಾಕಂದರೆ ಇಲ್ಲಿ ಬೆಂಗಳೂರಲ್ಲೇ ಇದ್ದಾಗ, ಇಲ್ಲಿ ಇಂಡಿಯಾದಲ್ಲೇ ಇದ್ದಾಗ ಬೇರೆ ಬೇರೆ ಸ್ಟುಡಿಯೋಸ್ ಹೋಗ್ತೀವಿ. ಇವಾಗ ಒಂದು ಕಾರ್ಪೊರೇಟ್ ಜಾಬ್ ಇಲ್ಲ ಬೇರೆ ಥರ ಕೆಲಸ ಅಂತಿದ್ದಾಗ ಅದೇ ಆಫೀಸು, ಅದೇ ಕಂಪ್ಯೂಟ್ರು, ಇಲ್ಲ ಅದೇ ಮುಖ ಅಷ್ಟೇ ಇರುತ್ತೆ. ಐ ಆಮ್ ನಾಟ್ ಕೇವಿಂಗ್ ಆ ಥರ ನಮ್ಮ ಅಡ್ವಾಂಟೇಜ್ ಹೇಳ್ತಿರೋದು ಅಷ್ಟೇ. ಸೊ ನಮ್ಮ ಇದರಲ್ಲಿ ಹೆಂಗಂದರೆ ಇವತ್ತು ಬೆಳಗ್ಗೆ ಒಂದು ರೆಕಾರ್ಡಿಂಗ್ ಇತ್ತು, ಸಾಹಿತ್ಯ ಬೇರೆ, ಸಂಗೀತ ಬೇರೆ. ಅಫ್ಕೋರ್ಸ್ ಎಸ್. ಸೊ ಎನಿ ಪ್ರೊಫೆಷನ್ ಅಷ್ಟೇ, ನಾವು ಎಂಜಾಯ್ ಮಾಡಿದಾಗ ದೆನ್ ಯು ಡೋಂಟ್ ಫೀಲ್ ದ ಸ್ಟ್ರೆಸ್. ಬೇರೆ ಥರ ಅನ್ಸುತ್ತೆ. ಖಂಡಿತ ಹೌದು. ಏನೇ ಬೇಜಾರಿದ್ರು ಕೂಡ ನೀವು ಒಂದು ಹಾಡು ಆಡಿದ ತಕ್ಷಣನೇ ಅಷ್ಟೇ. ನಮ್ಮ ಬೇಜಾರಿದ್ದಾಗ ಯಾರು ಹಾಡೋರಿಲ್ಲ, ಅದೊಂದು ಸಮಸ್ಯೆ ಆ ಥರ. ಮತ್ತು ಯಾವ ಥರ ಅಂದರೆ ಈಗ ಅಬ್ರಾಡ್ಗೆಲ್ಲ ಹೋಗಿ ಬರ್ತೀರಾ? ಎಷ್ಟು ದೇಶಗಳಿಗೆ ಹೋಗಿ ಬಂದಿದ್ದೀರಾ? ನಾನು ಅದೆಲ್ಲ ಕಟ್ಟಿದ್ದೀರಾ? ನನಗೆ ಇತ್ತೀಚೆಗೆ ನಾನು ಇಂಟರ್ವ್ಯೂ ಕರೆದಾಗಲೇ ಆಲ್ಮೋಸ್ಟ್ ಒಂದು 2-3 ದೇಶದಲ್ಲಿ ಇದ್ರಿ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಕಡೆ ಎಲ್ಲ ಹೋಗಿದ್ದೀನಿ, ಸಿಂಗಾಪುರ್, ಮಲೇಷ್ಯಾ, ಶ್ರೀಲಂಕಾ, US ಅಂತೂ, ಅಮೆರಿಕಾ ಅಂತೂ ವರ್ಷಕ್ಕೆ 2-3 ಸತಿ ಹೋಗಿ ಬರ್ತಾ ಇರ್ತೀನಿ. UK, ಯುರೋಪ್, ಮೊನ್ನೆ ಕೆನ್ಯಾಗೆ ಹೋಗಿ ಬಂದೆ. ಸೊ ಆಫ್ರಿಕಾ ಆಯಿತು,
ಆಲ್ಮೋಸ್ಟ್ ಸಂಗೀತ ಇದು ಒಂಥರ ನಿಮಗೆ ಬೇರೆ ಮ್ಯೂಸಿಕ್ ಪುಲ್ಸ್ ಮೀ ಐ ಜಸ್ಟ್ ಕೀಪ್ ಗೋಯಿಂಗ್ ಅಷ್ಟೇ. ಅದು ವಿದೇಶ ಅಂತಲೇ ಆಗಬೇಕು ಅಂತಿಲ್ಲ, ಎನಿವೇರ್, ಬಟ್ ಆಸ್ ಲಾಂಗ್ ಎಸ್ ಇಟ್ ಇಸ್ ಫಾರ್ ಮ್ಯೂಸಿಕ್. ಕನ್ನಡ ಖಂಡಿತ ಹೌದು, ಕನ್ನಡ ಅಂತ ಒಂದು, ಅದಲ್ಲದೆ ನಮ್ಮ ಕಲ್ಚರ್ ಅಂತ, ನಮ್ಮ ಕಲ್ಚರ್ ಅಂತ. ಯಾಕಂದರೆ ಕನ್ನಡ ಸಂಘ ಕರೆಯೋದು ಒಂದು, ಅದಲ್ಲದೇನು ಬೇರೆ ಜನರು ಬೇರೆ ಭಾಷೆ ಆಗಲಿ ಇಲ್ಲ ಬೇರೆ ಜಾನರ್ಸ್ ಅಂದರೆ ಕ್ಲಾಸಿಕಲ್ ಇಲ್ಲ, ನಾನು ಡಾನ್ಸಿಗೆ ಹಾಡ್ತೀನಿ, ಕ್ಲಾಸಿಕಲ್ ಡಾನ್ಸಿಗೆ, ಸೊ ಅಂಥವಕ್ಕೆ ಹೋಗ್ತೀನಿ. ಇವಾಗ ಇತ್ತೀಚೆಗೆ ನಾರ್ವೆಗೆ ಹೋಗಿ ಬಂದೆ, ದಟ್ ವಾಸ್ ಅ ಶ್ರೀಲಂಕನ್ ಕಮ್ಯುನಿಟಿ ಆ ಥರ. ಸೊ ಆಸ್ ಲಾಂಗ್ ಆಸ್ ಎ ಸೆಟ್, ಸೊ ನನಗೆ ಅಲ್ಲಿ ಭಾಷೆ ಅದು ಯಾವುದು ಬರಲ್ಲ. ಮ್ಯೂಸಿಕ್ ಅಂತ ಬಂದಾಗ ಇಟ್ ಇಸ್ ಜಸ್ಟ್ ಒನ್. ಭಾಷೆ ಆಗಲಿ, ರಿಲಿಜನ್ ಆಗಲಿ, ಕಾಸ್ಟ್ ಆಗಲಿ ಎಲ್ಲ ಒಂದೇ ಅಲ್ಲಿ ಇರೋದು. ದಟ್ ಇಸ್ ಸಂಗೀತ. ಸೊ ವೇರ್ ಎವರ್ ಮ್ಯೂಸಿಕ್ ಪುಲ್ಸ್ ಮೀ, ಸಂಗೀತ ಪುಲ್ಸ್ ಮೀ, ಐ ಆಮ್ ದೇರ್, ಆ ರೀತಿ. ಎಸ್. ಇತ್ತೀಚೆಗೆ ಯಾವುದಾದ್ರು ಮೂವಿಗೆ ಹಾಡಿದ್ದೀರಾ? ಲೇಟೆಸ್ಟ್ ರಿಲೀಸ್ ಅಂತ ಹೇಳಕ್ಕೆ ಬಂದರೆ ರೀಜ್ನಲಲ್ಲಿ ಇಲ್ಲ ಕನ್ನಡದಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಭಗತ್ ಸಿಂಗ್ ಅವ್ರ ಬಗ್ಗೆ, ಅದು ಮೊನ್ನೆ ರಿಲೀಸ್ ಆಗಿದ್ದು. ಆ್ಯಂಡ್ ಅಷ್ಟೇ, ಸಿನಿಮಾ ಅಂತ ಹೇಳಕ್ಕೆ ಯಾವುದಿಲ್ಲ, ಮತ್ತೆ ಯಾವುದು ಬಂದಿಲ್ಲ. ಡಿವೋಷನಲ್ ಅಂತೂ ನಡೀತಾ ಇದೆ. ಟಿವಿ ಸೀರಿಯಲ್ಸ್ಗೆಲ್ಲ ಟೈಟಲ್ ಸಾಂಗ್ಸ್ ಎಲ್ಲ ಸುಮಾರು ಹಾಡಿದ್ದೀನಿ. ಯಾವುದಕ್ಕೆ ಅಲ್ಲ, ಇತ್ತೀಚೆಗೆ ಏನಾಗಿದೆ ಅಂದರೆ ಇಟ್ಸ್ ಆಲ್ ಎಲ್ಲ ಫೀಮೇಲ್ ಓರಿಯೆಂಟೆಡ್ ಇರೋದು. ಆ್ಯಂಡ್ ಟೈಟಲ್ ಸಾಂಗ್ಸು ಅಷ್ಟೇ, ಇವಾಗ ಮುಂಚಿನ ಥರ ಸಾಂಗ್ ಒಂದು ಇಲ್ಲ, ಅಷ್ಟೇ ಪಲ್ಲವಿ ಅನುಪಲ್ಲವಿ ಅಲ್ಲಿ ನಿಂತ್ಬೇಡ ಅಷ್ಟೇ. ಆ 3 ಸೆಕೆಂಡ್ ಇರಬೇಕು, ಇಲ್ಲ 5 ಸೆಕೆಂಡ್ ಇರಬೇಕು ಅಂತ. ಸೊ ಅಲ್ಲೂ ಆ ಹಾಡು ಅದೇ ಒನ್ ಅನ್ಫಾರ್ಚುನೇಟ್ ಇದು ಅಂದರೆ, ಆ ಮ್ಯೂಸಿಕ್ ಮುಂಚೆ ಏನಿತ್ತು, ಒಂದು ಸಂಗೀತ ಅಂತ ಒಂದು ಇದಿತ್ತು, ಆ ಒಂದು ಇದಿಲ್ಲ ಈಗ. ಒಂದು ವಿಜೃಂಭಣೆಯಿಂದ ಅಂತ ಹೇಳೋಕ್ಕಾಗಿ ಆ ಪದ ಸಿಗ್ತಾ ಇಲ್ಲ. ಇವಾಗ ಮುಂಚೆ ಎಲ್ಲ ಕ್ಯಾಸೆಟ್ ಇತ್ತು, ನಂತರ ಅದಕ್ಕೆ ಮುಂಚೆ ಗ್ರಾಮಫೋನು, ನಂತರ ಕ್ಯಾಸೆಟ್ ಬಂತು, ನಂತರ CDs ಬಂತು, ಆಮೇಲೆ ಅದಂಗೆ ಚಿಪ್ ಆಯಿತು. ಇವಾಗೆಲ್ಲ ಮೊಬೈಲು, FM ಹಂಗೆ ಆಗ್ಬಿಡ್ತಲ್ವ. ಅದೇ ರೀತಿ ಇವಾಗ ಸೀರೀಸಲ್ಲಿ ನೋಡಿ ಫುಲ್ ಸಾಂಗ್ ಬರೋದೇ ಇಲ್ಲ. ದಟ್ ಇಸ್ ಒನ್ ಸ್ಯಾಡ್ ಥಿಂಗ್. ಒಂದು ಕಡೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಇಳಿತಾ ಇದೆಯೋ ಆ ಮ್ಯೂಸಿಕ್ ಇಂಪಾರ್ಟೆನ್ಸು ಅಂತ ಫೀಲ್ ಆಗುತ್ತೆ. ಬಟ್ ನೋಡುವ, ಲೆಟ್ಸ್ ಸಿ. ಬೇರೆ ಆಂಕರಿಂಗ್ ಮಾಡಿದಿರ ಅಂತಾನೂ ಕೇಳ್ಪಟ್ಟಿದ್ದೀವಿ. ಆಂಕರಿಂಗ್ ಸುಮ್ಮನೆ ಏನೋ ಒಂದು ತೀಟೆ. ಅದು ಒನ್ ಆಫ್ ದ ಚಾನಲ್ಸ್ಗೆ ಇಲ್ಲ, ಕನ್ನಡ ಫಸ್ಟ್ ಮಲಯಾಳಂ ಏಷ್ಯಾನೆಟಿಗೆ ಮಾಡ್ತಾ ಇದ್ದೆ, ನಂತರ ಏಷ್ಯಾನೆಟ್ ಅವರೇ ಸುವರ್ಣ ಶುರು ಮಾಡಿದಾಗ ಅಲ್ಲಿ ಮಾಡ್ತಾ ಇದ್ದೆ. ಸೊ ಬೇಸಿಕಲಿ ಒಂಥರ ಫನ್ ಗೇಮ್ ಶೋ, ಮ್ಯೂಸಿಕಲ್ ಶೋನೇ ಅಲ್ಲ, ಸುಮ್ಮನೆ ಮಾಡಿ ಟ್ರೈ ಮಾಡ್ಬೋದಲ್ಲ ಅಂತ ಅಂದರು. ಸೊ ಆ್ಯಸ್ ಎ ಸಿಂಗರ್ ನನ್ನ ಕರೆಸಿ, ಒಂದು ಸಿಂಗರೇ ಬೇಕು ಆ ಶೋಗೆ, ಅಂದರೆ ಮ್ಯೂಸಿಕ್ ಲೈವ್ ಅಂತ ಪ್ರೋಗ್ರಾಮ್ ಹೆಸರು. ಅಂದರೆ ಕಾಲ್ಸ್ ಬರುತ್ತೆ, ನಾನೇನೋ ಹಾಡ್ತೀನಿ, ಪ್ರಶ್ನೆ ಕೇಳ್ತೀನಿ. ಸೊ ಅದು ಒಂಥರ ಅಲ್ಲ, ಏಷ್ಯಾನೆಟ್ ಮಲಯಾಳಂ, ನಂತರ ಸುವರ್ಣ ಕನ್ನಡ. ಚಂದನದಲ್ಲೂ ಏನೋ ಪ್ರೋಗ್ರಾಮ್ ಮಾಡಿದ್ದೀರಾ? ಇಲ್ಲ, ಚಂದನಲ್ಲಿ ಹಾಡಿರ್ತೀನಿ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ಹಾಡಿದ್ದೀನಿ. ಹಾಡುವಂಥ ಕಾರ್ಯಕ್ರಮ ಎಲ್ಲ ಕಡೆ ಕೊಟ್ಟಿದ್ದೀನಿ. ಆ್ಯಂಕರಿಂಗ್ ಸರಿಗಮ ಜೂರಿಯಲ್ಲಿ 2013ಇಂದ ಲಾಸ್ಟ್ ಒಂದು 2 years ಬ್ಯಾಕ್ ತನಕ ಇದ್ದೆ. ಲಾಸ್ಟ್ ಕೋವಿಡ್ ಆದಮೇಲೆ ನನ್ನ ಟ್ರಾವೆಲ್ಸ್ ಜಾಸ್ತಿ ಆಯಿತು, ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಪ್ರತಿ ವಾರ ಅವ್ರ ಶೂಟ್ ಇರುತ್ತೆ. ಆ್ಯಂಡ್ ಫ್ರಮ್ ಲಾಸ್ಟ್ 1.5-2 ವರ್ಷದಿಂದ ವರ್ಷಕ್ಕೆ 6 ತಿಂಗಳಂತೂ ಹೊರಗಡೆನೇ ಇದ್ದೆ, ವಿದೇಶದಲ್ಲೇ ಇದ್ದೆ. ಸೊ ಕಮಿಟ್ಮೆಂಟ್ ಆಗಿಲ್ಲ, ಹಾಗಾಗಿ. ಎಸ್. ಸರ್, ಅವಾರ್ಡ್ಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ಅವಾರ್ಡ್ಸು ಅಂತ ಹೇಳೋಕ್ಕೆ, ಅವಾರ್ಡ್ ಹಿಂದೆ ಯಾವತ್ತೂ ಹೋದೋನಲ್ಲ, ಬಟ್ ಎಸ್, ರೆಕಗ್ನಿಷನ್ಸ್ಗೆ ಕೆಲವೊಂದು ಬಂದಿದೆ. 2014-15 ಫ್ಲೆಮಿಂಗೋ ಸ್ಯಾಂಡಲ್ವುಡ್ ಅವಾರ್ಡ್, ಅದು ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತ. ನಂತರ ಮಯೂರಿ ಅವಾರ್ಡ್ ಅಂತ, ಆಗ ಐ ಆಮ್ ಟಾಕಿಂಗ್ ಅಬೌಟ್ 8 years ಬ್ಯಾಕ್. ಆವಾಗ ನಾನು 17,000 ಸಾಂಗ್ಸ್ ಆಗಿತ್ತು, 15 ಲ್ಯಾಂಗ್ವೇಜಸಲ್ಲಿ. ಸೊ ಆವಾಗ ಇನ್ನೂ ಫೀಲ್ಡಿಗೆ ಬಂದು ಇನ್ನೂ 15 ವರ್ಷ ಆಗಿತ್ತು ಅಷ್ಟೇ. ಸೊ ವಿತಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಪೀರಿಯಡ್ ಇಷ್ಟು ಸಾಂಗ್ಸ್ ರೆಕಾರ್ಡ್ ಮಾಡಿದ್ದು ಅನ್ನೋ ಇದರಲ್ಲಿ ಒಂದು ರೆಕಗ್ನಿಷನ್ ಅಗೇನ್ ಸ್ಟೇಟ್ ಗೌರ್ಮೆಂಟಿಂದ ಮಯೂರಿ ಅವಾರ್ಡ್ ಅಂತ ಬಂತು. ಮತ್ತು ಕರ್ನಾಟಕ ಗವರ್ನರ್ ಒಂದು ಫೆಲಿಸಿಟೇಷನ್ ಇತ್ತು. ಟ್ಯಾಂಪಾದಿಂದ ಏನೋ ಸಿಂಗಿಂಗ್ ವಾರಿಯರ್ ಅಂತ, ದೇ ಗೇವ್ ಮಿ ಟೈಟಲ್ ಸಿಂಗಿಂಗ್ ವಾರಿಯರ್ ಅಂತ, ಟ್ಯಾಂಪ್ ಆಫ್ ಫ್ಲಾರಿಡಾದಲ್ಲಿ. ಇಲ್ಲ ಅದು ನನ್ನ ಹೆಸರಿಟ್ಕೊಂಡು ಅವರು ಸಿಂಗಿಂಗ್ ವಾರಿಯರ್ ಅಂತ, ಅದು ವಾರಿಯರ್ ಹೂ ಫೈಟ್ಸ್ ಅಂತ, ವಾರಿಯರ್ ಇಸ್ ಮೈ ಸರ್ ನೇಮ್ ಅದು ಆ ಥರ. ಮತ್ತು ಗಾನ ಯೋಗಿ ಅಂತ, ಗಾನ ಸೌರಭ, ಹೀಗೆ ಹಲವಾರು ಕೆಲವೊಂದು ಪ್ರಶಸ್ತಿಗಳು. ಸರ್, ಇಷ್ಟು ಅವಾರ್ಡ್ ಎಲ್ಲ ಹೇಳಿದ್ರೆ ಇನ್ನೊಂದು ಬರ್ತಿದ್ದೀರಾ, ಗ್ಲೋಬಲ್ ಮ್ಯಾನ್ ಅವಾರ್ಡ್ ಮಾಡ್ತಿದ್ದೀರಾ? ಓಕೆ, ಅದೇ ಹೌದು, ಗ್ಲೋಬಲ್ ವಿಶ್ವ ಮಾನವ ಪ್ರಶಸ್ತಿ ಕತಾರ್ನಲ್ಲಿ 5ನೇ ವಿಶ್ವ ಕನ್ನಡ ಸಮ್ಮೇಳನ ನಡೀತು. ಸೊ ಅಲ್ಲಿ ನನಗೆ ಅವಾರ್ಡ್ ಕೊಟ್ಟರು, ವಿಶ್ವ ಮಾನವ ಗ್ಲೋಬಲ್ ಮ್ಯಾನ್ ಅಂತ. ಆ್ಯಂಡ್ ಅಫ್ಕೋರ್ಸ್ ರೆಕಗ್ನಿಷನ್ಸ್ ಬಂದಾಗ ಇವಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಉತ್ಸವಗಳು ನಡೆಯುತ್ತೆ.
ಧಾರವಾಡ ಉತ್ಸವ, ಮಲಬಾರ್ ಮಹೋತ್ಸವ, ಮತ್ತು ಕರಾವಳಿ ಉತ್ಸವ, ಏನೋ ಅದೇ ಥರ ಆಳ್ವಾಸ್ ವಿರಾಟ್ ಸರ್ ನುಡಿಸಿರಿ, ಆಳ್ವಾಸ್ ನುಡಿಸಿರಿ ಇವೆಲ್ಲ. ಸೊ ಈ ಕಾರ್ಯಕ್ರಮ ದೊಡ್ಡ ದೊಡ್ಡ ವೇದಿಕೆ ಇದೆಲ್ಲ. ಸೊ ಅಲ್ಲೆಲ್ಲ ಪರ್ಫಾರ್ಮ್ ಮಾಡೋದೇನು ದೊಡ್ಡ ಅದೇನು ದೊಡ್ಡ ಅವಾರ್ಡ್ ಅಂತ ಹೇಳ್ಬೋದು. ಸೊ ದಟ್ ವೇ ಐ ಆಮ್ ಲಕ್ಕಿ. ಎಸ್. ನಿಮ್ಮ ಫೇವ್ರೆಟ್ ಗಾಯಕ ಯಾರು ಅಂತ ಕೇಳ್ಬೋದಾ? ಗಾಯಕಿ ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ SPB ಸರ್ ನನ್ನ ಫೇವ್ರೇಟ್ ಅಂತ ಹೇಳಕ್ಕೆ. ಫೇವ್ರೇಟ್ಸ್ ಸುಮಾರು ಜನ ಇದ್ದಾರೆ, ಬಟ್ ನನ್ನ ಅಂದರೆ ಡೈರೆಕ್ಟ್ ಸ್ಟ್ರೈಟ್ ಅವೇ ಹೂ ಹಿಟ್ಸ್ ಮೈ ಹಾರ್ಟ್ ಅಂದರೆ SPB ಸರ್ ಇದ್ರೆ ಅಂತ ಒಂದು ಫೀಲ್ ಬರೋದು. SPB ಸರ್ ನಿಮ್ಗಿನ ದೊಡ್ಡವರು. ಸೊ ನಿಮ್ಮ ಒಂದು ಏಜ್ ಈಗಿನಿದ್ರಲ್ಲ ನಿಮ್ಮ ಟೈಮಲ್ಲಿ ಕರ್ನಾಟಕದಲ್ಲಿ ಹೇಳಕ್ಕೆ ಬಂದರೆ ರಾಜೇಶ್ ಕೃಷ್ಣ ಅವರು ಮೈ ಫೇವ್ರೆಟ್ ಸಿಂಗರ್, ಒನ್ ಪರ್ಫೆಕ್ಷನಿಸ್ಟ್ ಅವರು. ಆ್ಯಂಡ್ ಅವರು ಅಂತೆಲ್ಲ ಏನೋ ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಹೋಗೋಬಾರೋ ಅಂತ ನಾವಿರೋದು ರಾಜೇಶ್ ಕೃಷ್ಣ ಅವರು. ಆ್ಯಂಡ್ ಅಗೇನ್ ನೋಡಿ ಅವರು ಅಂತ ಓಕೆ ಅವ್ರದ್ದೊಂದು ಸಾಂಗ್ ಹಾಡ್ಬಿಡಿ. ಅದು ಸುಮಾರು ಹಾಡುಗಳಿದೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು, ಬಾಂದೆಯೊಂದು ಸಾರಿ ನನ್ನ ಪ್ರೀತಿಸು. ಸೂಪರ್ ಸರ್. ಆ ಥರ. ಆ್ಯಂಡ್ ಅದೇ ರೀತಿ ಫೀಮೇಲ್ ಸಿಂಗರ್ಸ್ ಅಂತ ಬಂದಾಗ ನಂದಿತಾ ಇಸ್ ಅನ್ ಅಮೇಸಿಂಗ್ ಸಿಂಗರ್. ಅದೇ ರೀತಿ ನಾನೀಗ ಸುಮಾರು ಅನುರಾಧ ಭಟ್ ಅವ್ರ ಜೊತೆ ಸುಮಾರು ರೆಕಾರ್ಡಿಂಗ್ಸ್ ಮಾಡಿ ನನ್ನ ಫಸ್ಟ್ ಹಿಟ್ ಸಾಂಗ್ ಅಂತ ಹೇಳೋಕ್ಕೆ ಜುಮ್ಜುಮಾಯ ಇಟ್ ಇಸ್ ಅ ಕಾಂಬಿನೇಷನ್ ಅನುರಾಧ ಭಟ್ ಅವ್ರ ಜೊತೆ. ಆ್ಯಂಡ್ ವಿ ಶೇರ್ ಅ ಗುಡ್ ರ್ಯಾಪು. ಆ ಥರ ಏನು ಈಗಿನ ಜನ್ರೇಷನಲ್ಲಿ ಏನೋ ಎಲ್ಲರೂ, ಯಾಕಂದರೆ ಎಲ್ಲರೂ ನನ್ನ ಫ್ರೆಂಡ್ಸು ಕೂಡ, ಜಸ್ಟ್ ನಾಟ್ ಒಂದು ಸಿಂಗರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ನನ್ನ ಗುಡ್ ಫ್ರೆಂಡ್ಸ್. ಅದೊಂದು ನನಗೆ ಏನೋ ಯಾರು ನೋಡಿದ್ರೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ತೀನಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ ಮೈ ಕಲೀಗ್ಸ್ ಆರ್ ಮೈ ಗುಡ್ ಫ್ರೆಂಡ್ಸ್. ನೀವು ಆ ಥರ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಐ ಆಮ್ ಲಕ್ಕಿ ದ್ಯಾಟ್ ವೇ. ಎಲ್ಲರೂ ಒಳ್ಳೆಯವರೇ, ಏನೋ ಒಳ್ಳೆಯವ್ರ ಜೊತೆ ಒಡನಾಟ ಬಾಂಧವ್ಯ ಇದೆ. ಸೊ ಹಾಗಾಗಿ ಸಿಂಪಲ್ ಆಗಿದ್ರೆ ಯಾರು ಬೇಕಾದ್ರೂ. ಹೌದು, ಅಷ್ಟೇ. ಕಷ್ಟ ಕೂಡ ಇದೆ. ಸಿಂಪಲ್ ಆಗಿದ್ದಾಗ ಆದಷ್ಟು ಓಡಿಸ್ಕೊಳ್ತೀವಿ, ಬೇರೆ ಅದು ಇದೆ. ಬಟ್ ಪರವಾಗಿಲ್ಲ. ಐ ಲವ್ ಮೈ ಸೆಲ್ಫ್ ಟು ಬಿ, ಏನೋ ನಾನು ಹಿಂಗಿದ್ದಾಗ ನನಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು. ಸೊ ಪರವಾಗಿಲ್ಲ. ಆ ಥರ ತುಂಬ ಎಲ್ಲ ಒಳ್ಳೆಯದನ್ನೆಲ್ಲ ಶೇರ್ ಮಾಡಿದ್ರಿ. ಈ ಫೀಲ್ಡಲ್ಲಿ ಏನಾದ್ರು ಕಹಿ ಘಟನೆಗಳೇನಾದ್ರು? ಕಹಿ ಘಟನೆ ಹೇಳೋಕ್ಕೆ ಸುಮ್ಮನೆ ಬೇಡ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಬಟ್ ಸುಮಾರಾಗಿದೆ. ಅಫ್ಕೋರ್ಸ್ ಯಾರದೇ ಆಗಲಿ ಒಂದು ಜರ್ನಿ, ಲೈಫಲ್ಲಿ ಜರ್ನಿ ಏನೋ ಬರೀ ಒಳ್ಳೇದೇ ಆಗಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕಹಿ ಘಟನೆಗಳು ಸುಮಾರಾಗಿದೆ. ಏನೋ ಅದಕ್ಕೆ ಮೇ ಬಿ ಐ ಆಮ್ ಸ್ಟ್ರಾಂಗ್ ಟುಡೇ. ಯಾಕಂದರೆ ಅದು ಫೇಸ್ ಮಾಡಿ ಓಕೆ ಇಷ್ಟೇನಾ ಅನ್ನೋ ಒಂದು ಕೋವಿಡೇ ಎಲ್ಲರೂ ಫೇಸ್ ಮಾಡಿ ಬಂದಿದ್ದೀವಿ, ಅದಕ್ಕಿಂತ ಕಹಿ ಘಟನೆ ಏನು ಅಂತ. ಬಟ್ ಸುಮ್ಮನೆ ಎತ್ತಿ ಹೇಳಬೇಕಂದ್ರೆ ಕೆಲವೊಮ್ಮೆ ನಮ್ಮ ಮ್ಯೂಸಿಕ್ ಫೀಲ್ಡಲ್ಲಿಂದ ಬಂದಾಗ ಎಲ್ಲೋ ಒಂದು ಕಡೆ ಹೋಗಿ ಹಾಡಿರ್ತೀವಿ, ಅದು ತಕ್ಕಂಥ ಒಂದು ಚೆನ್ನಾಗಾಗಿದೆ ಇವತ್ತು ಅಂತ ನಾವು ಅಂದ್ಕೊಂಡಾಗ ಅದಕ್ಕೆ ತಕ್ಕಾಗಂಥ ಒಂದು ಅಪ್ರಿಷಿಯೇಷನ್ ಬರೋಲ್ಲ. ಸೊ ಅಂಥವೆಲ್ಲ ಇರುತ್ತೆ. ಬಟ್ ತುಂಬ ಇನಿಷಿಯಲಿ ಬೇಸರ ಆಗ್ತಿದ್ದು ಎಲ್ಲಂದರೆ ಎಲ್ಲೊಂದು ರೆಕಾರ್ಡಿಂಗ್ ಹಾಡಿ ಬಂದಿರ್ತೀವಿ, ಒಂದು ಫಿಲಿಮ್ಗಾಗಲಿ ಹಾಡಿ ಬಂದಿರ್ತೀವಿ. ಸೊ ನಾವು ಫ್ರೆಂಡ್ಸ್ ಎಲ್ಲ ಇಂಥದ್ದು ಹಾಡಿದ್ದೀವಿ, ಇಂಥವ್ರಿಗೆ ಹಾಡಿದ್ದೀವಿ ಅಂತ ಹೇಳಿ ಎಲ್ಲ ಜೋಶಲ್ಲಿ ಇರ್ತೀವಿ. ನಾಳೆ ಸಿನಿಮಾ ರಿಲೀಸ್ ಆದಾಗ ಇರೋದೇ ಇಲ್ಲ, ಬೇರೆ ಯಾರ್ದೋ ವಾಯ್ಸ್ ಇರುತ್ತೆ, ಅದು ಇನ್ಫಾರ್ಮು ಮಾಡಿರೋಲ್ಲ. ಸೊ ನಾವು ಖುಷಿಯಲ್ಲಿ ಎಲ್ಲರಿಗೂ ಹೇಳಿರ್ತೀವಿ, ಆಮೇಲೆ ಮುಖ ಇರೋಲ್ಲ. ಅವ್ರ ಪಾಪ ಒಂದು ಪರವಾಗಿಲ್ವೋ, ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ಇದು ಕನ್ಸೋಲ್ ಮಾಡ್ತಾರೆ. ಬಟ್ ನಮಗೊಂಥರ ಅದು ಒಂಥರ ಬೇಜಾರಾಗುತ್ತೆ. ಇತ್ತೀಚೆಗೂ ಆಗಿದೆ, ನೆನ್ನೆನೂ ಆಗಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ಜರ್ನಿ. ಸೊ ದಟ್ಸ್ ಫೈನ್. ಯಾಕಂದರೆ ಆ ಕಹಿ ಇನ್ಸಿಡೆನ್ಸ್ ಏನಿದೆಯೋ ಅದನ್ನು ಪಕ್ಕಕ್ಕಿಟ್ಟು ಬರೀ ಪಾಸಿಟಿವ್ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಯು ಕ್ಯಾನ್ ಆಲ್ವೇಸ್ ಬಿ ಹ್ಯಾಪಿ. ಸೊ ದ್ಯಾಟ್ಸ್ ಹೌ ಐ ಮೂವ್ ಆನ್. ಸೊ ನಿಮ್ಮ ಮುಂದಿನ ಯೋಜನೆಗಳೇನಿದೆ? ಸುಮಾರಿದೆ. ಡೈರೆಕ್ಷನ್ ಮಾಡಬೇಕಂತ ಏನಾದ್ರು ಇದೆಯಾ? ಇಲ್ಲೋ, ಖಂಡಿತ ಇಲ್ಲ. ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ನಾನು. ಮ್ಯೂಸಿಕ್ ಡೈರೆಕ್ಷನ್ ಅಫ್ಕೋರ್ಸ್ ಸಿನಿಮಾಗೆ ಮಾಡಿಲ್ಲ. ಡಿವೋಷನಲ್ ಹಾಡುಗಳಾಗಲಿ ಇಲ್ಲ, ಮ್ಯೂಸಿಕ್ ಡೈರೆಕ್ಷನ್. ಅದೇ ನಾನು ಸಣ್ಣ ಡೈರೆಕ್ಷನ್ ಅಂತ ಅಂದಾಗ ಹೌದೌದು, ಖಂಡಿತ ಮೈ ಬ್ಯಾಡ್. ಮ್ಯೂಸಿಕ್ ಡೈರೆಕ್ಷನ್ ಸಿನಿಮಾಗೆ ಅಂತ ಮಾಡಿಲ್ಲ. ಡಿವೋಷನಲ್ ಸಾಂಗ್ಸು, ಅದೇ ರೀತಿ ಲವ್ ಆಲ್ಬಮ್, ಲವ್ ಸಾಂಗ್ಸ್ ಅಂಥವೆಲ್ಲ ಮಾಡಿದ್ದೀನಿ. ಆ್ಯಂಡ್ ಆ್ಯಡ್ಸಿಗೆ ಮಾಡಿದ್ದೀನಿ, ಜಿಂಗಲ್ಸ್ ಆ ಥರ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಇವಾಗ ಕೊರಗಜ್ಜ ಸ್ವಾಮಿದು ಏನು ರಿಲೀಸ್ ಆಗ್ತಿದೆ ಅದನ್ನು ಹಂಗೆ ಸುಮ್ಮನೆ. ಆ್ಯಕ್ಚುಲಿ ನನ್ನ ಆತ್ಮೀಯ ಗೆಳೆಯ ಗಿರಿಧರ್ ದಿವಾನ್ ಅಂತ, ಈಸ್ ಅ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ಸೊ ರೆಕಾರ್ಡಿಂಗ್ ಮಾಡ್ತಾ ಇರುವಾಗ ಚೆನ್ನಾಗಿ ಅನ್ನಿಸ್ತು. ಏನೋ ಮಾತಲ್ಲಿ ಕೊರಗಜ್ಜನ ಬಗ್ಗೆ ಮಾತು ಬಂತು. ನಾನು ಹೇಳಿದೆ, ಹೌದು ನನಗೆ ತುಂಬ ವಿಶ್ವಾಸ ಇದೆ, ತುಂಬ ಶಕ್ತಿ ಅಂತ ಹೇಳ್ತಾ ಇರುವಾಗ ಗಿರಿ ಕೇಳ್ತಾ ಇದ್ದೆ, ಏನು ಅಂತಲ್ಲ.
ಹಾಗೆ ನನಗೊಂದು ಸಾಂಗ್ ಮಾಡಬೇಕು ಕೊರಗಜ್ಜನ ಬಗ್ಗೆ ಏನೋ ಒಂದು ಸಮರ್ಪಣೆ ಅಂತ ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡು 2 ನಿಮಿಷದಲ್ಲಿ ಕಂಪೋಸ್ ಮಾಡಿದ್ವಿ. ಇವಾಗ ಸ್ವಲ್ಪ ಒಂಚೂರು ಹಾಡಿದೆ ಅಲ್ವ ಆ ಹಾಡನ್ನು, ಆ ರೀತಿ. ಸೊ ಕಂಪೋಸಿಂಗ್ ನಡೀತಿ, ಯಾಕಂದರೆ ಬೇರೆ ಬೇರೆ ಸಾಂಗ್ಸ್ ಆಡ್ತಾ ಇರ್ತೀವಿ, ಮತ್ತು ಕ್ಲಾಸಿಕಲ್ ಕಲ್ತಿದ್ದೀನಿ. ಸೊ ಎಲ್ಲೋ ಒಂದು ರಾಗ ಹಿಡಿದು ಏನೋ ಒಂದು ಕಂಪೋಸಿಂಗ್ ಭಯಂಕರವಾಗಲ್ಲ ಆದರೂ ಏನೋ ಮಾಡ್ತಾ ಇರ್ತೀನಿ. ದಟ್ ಇಸ್ ದೇರ್. ಬಟ್ ತುಂಬ ಇನ್ನೂ ಕಲಿಬೇಕು ಮ್ಯೂಸಿಕ್ ಅಂತ ತುಂಬ ಇದಿದೆ. ಈ ವರ್ಷ ರೆಸಲ್ಯೂಷನ್ ಕಲಿಬೇಕು ಅಂತಿರಲ್ಲ ಸರ್? ಅಯ್ಯೋ ಖಂಡಿತ ಇಲ್ಲ, ಸಾಧನೆ ಏನೂ ಇಲ್ಲ. ಆ್ಯಕ್ಚುಲಿ ನೋಡಿ, ಯೇಸುದಾಸ್ ಸರ್ ಅಂತ ಅವರು ಇವತ್ತಿಗೂ ಹೇಳ್ತಾರೆ, ಎಷ್ಟು ವರ್ಷ ಎಷ್ಟು ಏನು ಸಾಧನೆ ಅವ್ರದ್ದಲ್ಲ, ಇವತ್ತಿಗೂ ಹೇಳ್ತಾರೆ ಮಗು ಸಂಗೀತ ಅಂತ ಬಂದಾಗ ದೊಡ್ಡ ಲೆವೆಲಲ್ಲಿ ಬೆಳೆದವರೆಲ್ಲ ಅದೇ ಥರ ಅನ್ಸೋದಲ್ಲ. ಸಂಗೀತ ಅನ್ನೋದಿಲ್ಲ, ಕಲೆ ಅನ್ನೋದೇ ಒಂದು ಸಾಗರ, ಅದು ಕೊನೆಯೇ ಇಲ್ಲ ಅದಕ್ಕೆ. ಎಷ್ಟು ಕಲ್ತ್ರೂ ಇನ್ನೂ ಡೀಪ್, ಅಯ್ಯೋ ಇನ್ನೂ ಅಲ್ಲಿದೆಯಾ, ಅಯ್ಯೋ ಹೌದಾ ಇನ್ನೂ ಅಲ್ಲಿದೆಯಾ, ಅಲ್ಲಿ ತಗೊಂಬಿಟ್ಟಿದೆ, ಅಯ್ಯೋ ಇನ್ನೂ ಅಲ್ಲಿ ಪಾತಾಳಕ್ಕೆ ಹೋಗ್ಬೇಕಾ, ಆ ರೀತಿ ಅದು ಸಂಗೀತ ಅಂತ ಬಂದಾಗ, ಇಲ್ಲ ಕಲೆ ಅಂತ ಬಂದಾಗ. ಸೊ ಕಲಿಯೋಕ್ಕಂತೂ ಇಟ್ಸ್ ಏನೋ ನೆವರ್ ಎಂಡಿಂಗ್, ಅದು ಇನ್ಫಿನಿಟ್ ಅದು. ಸೊ ಇನ್ನೂ ಕಲಿಬೇಕು ಅಂತಿದ್ದೀನಿ. ದಾಸ ಸಾಹಿತ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಒಂದು ಕಾಳಜಿ ಇದೆ ನನಗೆ. ಸೊ ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ರಿಸರ್ಚ್ ಮಾಡಬೇಕು ಅನ್ನೋದೆಲ್ಲ ಮನಸ್ಸಲ್ಲಿದೆ. ಈ ವರ್ಷ ಮೇ ಬಿ ಐಲ್ ಸ್ಟಾರ್ಟ್ ವಿತ್ ಆಲ್ ದ್ಯಾಟ್. ಏನಾದ್ರು ಡ್ರೀಮ್ಸ್ ಇದೆಯಾ? ಡ್ರೀಮ್ಸ್ ಅಂತ ಆ ಥರ ಫೀಲ್ಡಿಗೆ ಬಂದಾಗ ಓಕೆ ಸುಮಾರು ಹಾಡಬೇಕು ಅಂತ ಅದೆಲ್ಲ ಸಿಕ್ತು. ಎಲ್ಲ ಸಿಕ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ಆ್ಯಸ್ ಗಾಳಿ ಯಾವ ಕಡೆ ಕರ್ಕೊಂಡು ಹೋಗ್ತಾನೇ ಇದ್ದೀನಿ. ಬಟ್ ಖಂಡಿತ ಇವಾಗ ಒಂದು ಓಕೆ ಈ ಆಗ್ಬೋದಾಗಿತ್ತಲ್ವಾ ಅಂತ ಆ ಥರ ನೀವೇನೋ ಕೇಳಿದಾಗ ಎಸ್, ಒಂದು ಜುಮ್ ಮಾಯ ಆವಾಗ ಏನು ಬಂತು ಒಂದು 12-13 ಇಯರ್ಸ್ ಬ್ಯಾಕ್, ಆ ಥರ ಒಂದು ಸಾಂಗ್ ಇವಾಗ ಸಿಕ್ಕಿದ್ರೆ ಅದು ಒಳ್ಳೆ ರೀತಿ ಪ್ರಮೋಟ್ ಆಗುತ್ತೆ, ಏನೋ ಆ ಥರ ನಿಮಗೆ ಮುಂದೆ ಅಂತ ನಾನು ಆ ರೀತಿ. ಸೊ ಹಾಡ್ತಾನೆ ಇರಬೇಕು ಅದಂತೂ ಆಸೆ ಇದ್ದೇ ಇದೆ. ಬಟ್ ತುಂಬ ಡ್ರೀಮ್ ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಇಷ್ಟೆಲ್ಲ ಸಾಧನೆ ಮಾಡಿದರೆ ಯಾಕೆ ಎಲೆಮರೆ ಕಾಯಿ ಥರ ಇದ್ದೀರಾ? ಅಯ್ಯಯ್ಯೋ ಹೌದಾ, ಹಾಗೆ ಅನ್ಸುತ್ತೆ. ಹೆಂಗಾಗಿ ಇರೋಣ ಅಂತ. ಸೊ ಎಲೆಮರೆ ಕಾಯಿ ಥರ ಇದ್ಬಿಟ್ರೆ ಹೆಂಗಾಗಿದ್ಬಿಡ್ಬೋದು ಅಂತ. ಜಸ್ಟ್ ಏನೋ ವೆರಿ ಏನೋ ಒಂದು ಪಿ ಜಿ ಥರ ಆಯ್ತಿದ್ದು. ಬಟ್ ನಾನಾಗಿರ್ತೀನಿ ಅಷ್ಟೇ, ಏನು ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ಏನು ಅಂತ ಹೇಳೋದು, ಐ ಆಮ್ ಜಸ್ಟ್ ಮೈಸೆಲ್ಫ್ ಅಷ್ಟೇ. ಇಲ್ಲ, ನಾನು ಆ್ಯಕ್ಚುಲಿ ನಿಮ್ಮ ಪ್ರೊಫೈಲ್ ನೋಡಿದ ತಕ್ಷಣ ನಾನು ಒಂದು ದೊಡ್ಡ ಪರ್ಸನ್ ನಾನು ಇಂಟರ್ವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ. ದೇವ್ರೆ, ಅಯ್ಯೋ ಥ್ಯಾಂಕ್ ಯು. ಬಟ್ ಅಂದರೆ ಇವಾಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಾ, ಯು ಹ್ಯಾವ್ ಪ್ರೂವ್ಡ್ ಇನ್ ಯುವರ್ ಓನ್ ವೇ. ಅವರು ಆ ಕ್ಯಾಮ್ರಲ್ಲಿ ಇಟ್ಟು ಅವ್ರು ಸರಿಯಾಗಿ ಶೂಟ್ ಮಾಡಿದರೆ ದಟ್ ಇಸ್ ಹಿಸ್ ಟ್ಯಾಲೆಂಟ್. ಆ ರೀತಿ ಒಬ್ಬೊಬ್ಬರು ಅವ್ರವ್ರ ಫೀಲ್ಡಲ್ಲಿ ಏನಿದೆಯೋ ಅದರ ನಿಮ್ಮಂತ ಒಂದು ಸಾಧನೆ ಮಾಡೋದವ್ರನ್ನ ನಾವು ಬಂದು ಇಂಟರ್ವ್ಯೂ ಮಾಡೋದಂದ್ರೆ ನಮ್ಗೆ ಅದೊಂದು ಸೋ ಸ್ವೀಟ್. ಯು ಆರ್ ಬೀಯಿಂಗ್ ಸೋ ಕೈಂಡ್. ಥ್ಯಾಂಕ್ ಯು. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡ್ತೀರಾ? ಎಸ್, ತಂದೆ ಅಫ್ಕೋರ್ಸ್ 5 years ಬ್ಯಾಕ್ ಐ ಲಾಸ್ಟ್ ಹಿಮ್. ನನ್ನ ಫಸ್ಟ್ ಗುರುಗಳವರು ಆ್ಯಂಡ್ ನನಗೆ ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದವ್ರೆ. ಬಟ್ ಐ ಲಾಸ್ಟ್ ಹಿಮ್. ತಾಯಿ ನಮ್ಮ ಜೊತೆನೇ ಇದ್ದಾರೆ. ಅವರು ಕೆಲಸ ಮಾಡ್ತಾಯಿದ್ರು. ಅವರು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನಲ್ಲಿ ಮ್ಯಾನೇಜರ್ ಆಗಿದ್ದರು. ಈಗ ರಿಟೈರ್ ಆಗಿದ್ದಾರೆ ಆ್ಯಂಡ್ ಶೀ ಈಸ್ ವಿತ್ ಅಸ್. ನನ್ನ ವೈಫ್ ಶಬರಿ ಆ್ಯಂಡ್ ಶಿ ಯೂಸ್ ಟು ಬಿ ಏರೋಸ್ಟೆಸ್, ಗಗನಸಖಿ ಆಗಿದ್ಲು. ನಂತರ ಈಗ ಇಲ್ಲೇ ಬೆಂಗಳೂರಲ್ಲಿ ಸಿಟಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಏವಿಯೇಷನ್. ಆ್ಯಂಡ್ ಮಗಳು ಅದಿತಿ ಹಾಡ್ತಾಳೆ, ಡಾನ್ಸು ಆಸಕ್ತಿ ಇದೆ. ಬಟ್ ಈಗ 10th standard ಅವಳು ಬೆಂಗಳೂರಿನ ಕುಮರನ್ ಸ್ಕೂಲಲ್ಲಿ. ಸೊ ಸ್ಮಾಲ್ ಫ್ಯಾಮಿಲಿ. ಎಸ್, ಎಲ್ಲಾನು ಚೆನ್ನಾಗಿದೆ. ಈ ಕಡೆ ಹೌದು ಖುಷಿ ಅನ್ಸುತ್ತೆ. ಹೌದು, ಖಂಡಿತ ಹೌದು. ಸೊ ಈ ಥರ ಒಂದು ಒಳ್ಳೆ ಗಾರ್ಡನ್ ಏರಿಯಾ, ಒಳ್ಳೆ ಒಂದು ದೇವ್ರದಿಂದ ಒಳ್ಳೆ ಒಂದು ಮನೆ ಸಿಕ್ಕಿದೆ ಆ್ಯಂಡ್ ಖುಷಿಯಾಗಿದ್ದೀವಿ ಅಷ್ಟೇ. ಅಷ್ಟೇ ಕೇಳ್ಕೊಳ್ಳೋದು. ಸರ್, ನಿಮಗೆ ನಾನೊಂದು ಗಿಫ್ಟ್ ಕೊಡ್ಬೇಕಂತಿದ್ದೀನಿ. ಅಯ್ಯೋ, ಎಲ್ಲಿಂದ ಅಂದ್ರೆ ನೀವು ಹಾಡ್ತೀರಾ? ನಾನು ಹಾಡಕ್ ಬರಲ್ಲ ಸರ್. ಅದಕ್ಕೆ ಗಿಫ್ಟ್ US ಇಂದ ಒಂದು ಅಪ್ಪು ಸಂಜೆ ಅಂತ ಆಯ್ತು. ಓಕೆ, ಮಲ್ಲಿಗೆ ಸಂಘ, ಕನ್ನಡ ಮಲ್ಲಿಗೆ, ಹೌದು ಅಲ್ಲಿಂದ ಒಂದಷ್ಟು ಗಿಫ್ಟ್ಸ್ ಬಂದಿದೆ. ಸೊ ಫಸ್ಟ್ ನಿಮಗೆ ಕೊಡ್ತಾ ಇದ್ದೀನಿ. ಸೋ ಸ್ವೀಟ್. ಅಪ್ಪು ಸರ್ ಟ್ರಿಬ್ಯೂಟ್ ಅಂತ. ಓಪನ್ ಮಾಡಿ ತೋರಿಸಿ. ಅರೆ ವಾ, ಓಕೆ, ಓಪನ್ ಮಾಡಿ. ಲೆಟ್ ಮೀ ಓಪನ್ ಇಟ್. ನಂದು ಫಸ್ಟಿಂದಾನೇ ಒಂದು ರೋಗ, ಏನಾದ್ರು ಗಿಫ್ಟ್ ಬಂದಾಗ ಕೇರ್ಫುಲ್ಲಾಗಿ ಓಪನ್ ಮಾಡಿ ಆ ಕವರ್ ಎತ್ತಿಡೋದು ಅಂತವೆಲ್ಲ. ಬಟ್ ಈಗ ಇಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ ಆದರೂ. ಓಕೆ, ಐಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಹೋ, ವಾವ್, ಅಪ್ಪು ಸರ್. that's so sweet. ಥ್ಯಾಂಕ್ ಯು ಮಲ್ಲಿಗೆ ಸಂಘ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಅಷ್ಟೇ. ಡಲಾಸ್ದಿಂದ ಬಂದಿರೋದು. ಎಸ್, ಡಾಲಸ್ ಮಲ್ಲಿಗೆ ಕನ್ನಡ ಕೂಟ ಅಲ್ವಾ? ನಮ್ಮ ನಾಡು ನಮ್ಮ ಕಾಡು, ರಕ್ಷಣೆ ನಮ್ಮ ಹೊಣೆ. ಓಕೆ, ಅಮೇಝಿಂಗ್. ಗಂಧದ ಗುಡಿ ಇದರಲ್ಲಿ. ಎಸ್, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸರ್ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಸಾಂಗ್ ಹಾಡ್ತೀರಾ? ಹಾಂ ಖಂಡಿತ. ವೈಂಡ್ ಅಪ್ ಅಂತ ಬಂದಾಗ ಜೋಶ್ ಸಾಂಗಲ್ಲೇ ಮಾಡೋಣ. ಓಕೆ. ಅಫ್ಕೋರ್ಸ್ ಅಗೈನ್ ಸಂಗ್ ಬೈ ಮೈ ಫೇವ್ರೆಟ್ SPB ಸರ್. ಓಕೆ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ದ ವಂಡರ್ಫುಲ್ ಇಯರ್ 2024. ಪೂರ್ವದ ಪುಣ್ಯಜನ್ಮವು ಯಾವುದು, ಹಾಡುವ ಪುಣ್ಯವು ಯಾರದು, ಯಾರದು ಯಾರದು, ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು, ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಪೂರ್ವದ ಜನ್ಮವು ಯಾರದು, ಹಾಡುವ ಪುಣ್ಯವು ನನ್ನದು, ಈ ದಿನ ಈ ಜನ ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಸಾಹಿತ್ಯ ಎಲ್ಲ ನಂದೇ ಬಂತು, ಬಟ್ ಲೆಟ್ ದ ಸ್ಪಿರಿಟ್ ಗೋ ಆನ್ ಲೈಕ್ ದಿಸ್. ಈ ಒಂದು ವರ್ಷನೂ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸೋಣ. ಖಂಡಿತ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ, ಯಾಕಂದರೆ ನೀವು ತುಂಬಾ ಬ್ಯುಸಿ ಇದ್ದೀರ. 2 ತಿಂಗಳಿಂದ ನಾನು ನಿಮ್ಮ ಹೌದು 2 ತಿಂಗಳಿಂದ ಪ್ಲಾನ್ ಮಾಡ್ತಾನೆ ಇದ್ದೀವಿ. ಯಾವಾಗ ನೋಡೋಲ್ಲ ಅಬ್ರೋಡಲ್ಲಿ ಇರ್ತಿದ್ರೆ ಸಾರಿ ಇಲ್ಲ ಸರ್, ನೀವು ಬ್ಯುಸಿ ಇದ್ರಿ. ಸೊ ನನ್ನ ಕಡೆಯಿಂದ ಸಾರಿ ಕೇಳಬೇಕು, ಯಾಕಂದರೆ ನಾನು ತುಂಬ ಫಾಲೋ ಅಪ್ ಮಾಡ್ತಿದ್ದೆ ನಮ್ಮನ್ನು. ಸೊ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಿಮ್ಮ ಒಂದು ಅನುಭವಗಳನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಧನ್ಯವಾದಗಳು. ತುಂಬ ಸಂತೋಷ ಸುನೀತಾ ಅವರೇ. ಥ್ಯಾಂಕ್ ಯು ಫಾರ್ ದ ಪೇಷನ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ. ಯು ಮೇಡ್ ಮಿ ಫೀಲ್ ಕಂಫರ್ಟಬಲ್, ಸಿಂಪಲ್ ಆಸ್ ದಟ್. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೂ ಅಷ್ಟೇ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಅದೇ ರೀತಿ ಎಲ್ಲ ವೀಕ್ಷಕರಿಗೂ ಅಷ್ಟೇ ಒಂದು ಅದ್ಭುತವಾದ ಒಂದು ವರ್ಷ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಒಳ್ಳೆಯದೇ ಬರಲಿ, ಆಲ್ ಪಾಸಿಟಿವ್ ವೈಬ್ಸ್ ಕಮ್ ಯುವರ್ ವೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಒಳ್ಳೆ ಆಯಸ್ಸು, ಒಳ್ಳೆ ಪ್ರಾಸ್ಪೆರಿಟಿ ಆಗಲಿ ಅಂತ ಬೇಡ್ಕೊಳ್ತೀನಿ, ದೇವರಿಗೆ ಕೇಳ್ಕೊಳ್ತೀನಿ. ಪೀಸ್ ಆಫ್ ಮೈಂಡ್ ಮೇಯ್ನಾಗಿ ಎಲ್ಲರಿಗೂ. ಹೆಲ್ತ್ ಇದ್ದಾಗ ಮತ್ತೆ ಬೇರೆಲ್ಲ ಇದ್ದೇ ಇರುತ್ತೆ. ಸೊ ಗುಡ್ ಹೆಲ್ತ್ ಮೇಯ್ನಾಗಿ ವಿಶ್ ಮಾಡ್ತೀನಿ ಎಲ್ರಿಗೂ. ಆ್ಯಂಡ್ ನಿಮ್ಮ ಚಾನಲ್ ಎಲ್ಲ ವ್ಯೂವರ್ಸ್ಗೂ ಅಷ್ಟೇ, ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್. ಒಳ್ಳೆ ರೀತಿಯಾಗಿ ಆಗಲಿ ಎಲ್ಲ. ಥ್ಯಾಂಕ್ ಯು ಸೊ ಮಚ್.